ರಿಚ್ನೆಸ್ ಇಲ್ಲ ಅಂದರೆ ದೇವ್ರ ಹತ್ರನೂ ಯಾರು ಹೋಗಲ್ಲ. ಹೌದು. ಓಕೆ, ಈಗ ತಿರುಪತಿಗೆ ಹೋದಷ್ಟು ಜನ ಅದೇ ನೀನು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಎಲ್ಲೋ ಕಟ್ಟಿದೆ ಅಂತ ಅಂದ್ಕೋ, ಅಲ್ಲಿಗೆ ಹೋಗಲ್ಲ. ಅಲ್ಲಿಗೆ ರಿಚ್ನೆಸ್ ಎಲ್ಲಿರುತ್ತೋ ಜನ ಅಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾರೆ. ನೀನು ಏನೇ ಮಾಡು, ಮನಿ ಇಸ್ ನೀನು ಬೆಳಗಿನಿಂದ 3 ಹೊತ್ತು ಊಟ ಮಾಡಬೇಕು ಅಂತಂದರೆ ನಿನಗೆ ಮನಿ ಇಲ್ಲದೆ ಏನೇನೋ ಮಾಡೋಕ್ಕಾಗಲ್ಲ. ರಿಯಲ್ ಆಗಿ ಸ್ಪಿರಿಚುವಾಲಿಟಿ ಅಂತ ಬಂದಾಗ ಆಟೋಮೆಟಿಕ್ಕಾಗಿ ನಿನಗೆ ಈ ಪ್ರಪಂಚದ ಎಲ್ಲವನ್ನು ಬಿಟ್ಟೋಗ್ಬಿಡ್ತಾವೆ ಆಟೋಮೆಟಿಕ್ಕಾಗಿ. ಅದು ಬಿಡೋದೇ ತಾನೇ. ಹೌದು. ಆಗ ಪ್ರಕೃತಿ ನನ್ನ ಟೇಕ್ ಕೇರ್ ಮಾಡುತ್ತೆ. ಪ್ರಕೃತಿ ಒಲಿದ್ರೆ ಪರಮಶಿವ ಒಲಿತಾನೆ. ಯಾಕಂದರೆ ನಮಗೆ ತೋರಿಸ್ಬೇಕಾಗಿರೋದು ತಾಯಿ. ನಿಮ್ಮಪ್ಪ ಇವನು ಅಂತ ತೋರಿಸ್ಬೇಕಾಗಿರೋದು ಯಾರು? ತಾಯಿ ತೋರಿಸ್ಬೇಕು. ತಂದೆ ನಂಬಿಕೆ. ಓಕೆ, ತಾಯಿ ನಂಬಿಕೆ ಅಲ್ಲ, ತಾಯಿ ವಿಶ್ವಾಸ. ನನ್ನ ತಾಯಿ ಇವಳೇ, ಅವಳು ತಂದೆನ ತೋರಿಸ್ತಾಳೆ, ನಿಮ್ಮ ತಂದೆ ಇವನು ಅಂತ. ಆಧ್ಯಾತ್ಮಿಕ ಪ್ರಗತಿ ಅಂತಂದರೆ ತಂದೆನ ಕಾಣೋದು. ಓಕೆ, ತಂದೆನ ತೋರಿಸ್ತಕ್ಕಂಥ ಕರ್ತವ್ಯ ಯಾರು? ತಾಯಿದು. ಸೊ ಅವಾಗ ಏನು ಮಾಡ್ಬೇಕು ನಾವು? ತಾಯಿಯ ಮೊರೆ ಹೋಗ್ಬೇಕು. ತಾಯಿಯ ಮೊರೆ ಹೋಗ್ಬೇಕಂದ್ರೆ ಪ್ರಾಪಂಚಿಕವನ್ನು ಬಿಡಬೇಕು ಅಂತಂದರೆ ಅರ್ಧ ಹಿಡ್ಕೊಳ್ಳೋದು, ಅರ್ಧ ಬಿಡೋದಲ್ಲ. ಒಂದು 5 ವರ್ಷ ಅಲ್ಲ, ಇನ್ನೊಂದು 20 ವರ್ಷಕ್ಕೆ ನಾನು ಬ್ಯಾಂಕ್ ಡೆಪಾಸಿಟ್ ಮಾಡ್ಕೊಂಡು ಆರಾಮಾಗಿ ಒಂದು ಮನೆಗಿನ ಕಟ್ಕೊಂಡು ಡೆಪಾಸಿಟ್ ಎಲ್ಲ ಮಾಡ್ಕೊಂಡು ಮಂತ್ಲಿ ಇನ್ಕಮ್ ಬರಂಗೆ ನೋಡ್ಕೊಂಡು ಆಮೇಲೆ ಹೋಗಿ ನಾನು ಸಾಧನೆ ಮಾಡ್ತೇನೆ. ಈ ಫೈನಾನ್ಷಿಯಲ್ ಗೋಲೇ ಇಲ್ಲ ನನಗೆ, ಬಟ್ ವಿಷನ್ ಇದೆ. ನನಗೆ ಇಂಥ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಇಷ್ಟು ಬ್ಯೂಟಿಫುಲ್ ಆಗಿರ್ಬೇಕು, ಎಲಿವೇಶನಿಂಗ್ ಇರಬೇಕು, ಕಸ್ಟಮರ್ ಇಷ್ಟು ಖುಷಿ ಪಡ್ಬೇಕಾದ್ರೆ ಒಳಗಡೆ ಹೋದ್ಮೇಲೆ. ಅದು ಅದೇ ಆಗಿರ್ಬಾರ್ದು ನನಗೆ. ಹೌದು, ದಟ್ ಇಸ್ ಅ ವಿಷನ್. ಅದು ಸಿಗ್ನೇಚರ್ ಆಗಿರ್ಬೇಕು ನಿಂದು. ಏನೇ ಮಾಡೋದು ನಿನ್ನ ಸಿಗ್ನೇಚರ್ ಇರ್ಬೇಕು. ಅದು ನನ್ನ ಸಿಗ್ನೇಚರ್ ನನಗೆ ಎಷ್ಟು ಬರುತ್ತೋ ಸಂಬಂಧ ಇಲ್ಲ. ಐ ವಾಂಟ್ ಮೈ ಸಿಗ್ನೇಚರ್ ಇನ್ ದ್ಯಾಟ್. ಮನಿ ಅನ್ನೋದು ಒಂದು ಪವರ್, ನೇಚರ್ನಲ್ಲಿ ಇರ್ತಕ್ಕಂಥ ಪವರ್. ಅದಕ್ಕೆ ಅದ್ಭುತವಾದ ಶಕ್ತಿ ಇದೆ. ಅದನ್ನು ಏನೆಲ್ಲ ಬೆಂಡ್ ಮಾಡೋಂಥ ಶಕ್ತಿ ಇದೆ. ಅದಕ್ಕೆ ಅಮ್ಮನ ಲಕ್ಷ್ಮಿ ಅಂತಾರೆ. ಅಮ್ಮನ ಅಷ್ಟು ಶಕ್ತಿ ಇದೆ ಅಮ್ಮನ ಹತ್ರ. ಅದಕ್ಕೋಸ್ಕರ ಆ ತಾಯಿನ ಯಾವತ್ತೂ ಕೂಡ ನಾರಾಯಣನ ಜೊತೆಗೆ ಇಟ್ಟಿರ್ತಾರೆ. ಯಾಕಂದರೆ ಈಸ್ ಅ ಕಂಪ್ಲೀಟ್ ಈ ಒಂದು ಪ್ರಪಂಚವನ್ನು ನಡೆಸ್ತಕ್ಕಂಥವ್ನು ಅವನೇ, ಮೇಂಟೆನೆನ್ಸ್ ಮಾಡ್ತಕ್ಕಂಥವ್ನು ಅವನೇ. ಸೊ ಆದ ಕಾರಣ ಅವನಿಗೆ ದುಡ್ಡು ಬೇಕು. ಸೊ ಹಾಗಾಗಿ ಲಕ್ಷ್ಮಿ ಜೊತೆ ಅಮ್ಮ ಇದ್ದಾಳೆ ಪಕ್ಕದಲ್ಲಿ, ಇನ್ವೆಸ್ಟರ್. ಸರ್, ಇವತ್ತಿನ ದಿವಸ ನಾವು ಫಿನಾನ್ಸ್ ಬಗ್ಗೆ ಒಂದು ಪ್ರೀವಿಯಸ್ ಡಿಸ್ಕಷನ್ ಕೂಡ ಮಾಡಿದ್ವಿ. ಸೊ ಹಾಗೆ ಹಲವಾರು ಕ್ವಶನ್ಸ್ಗಳಿದ್ದಾವೆ ಆ್ಯಕ್ಚುಲಿ ಫಿನಾನ್ಸ್ ಬಗ್ಗೆ. ನಾವು ಸ್ಪಿರಿಚುವಲ್ ಆಗಿದ್ದೀವಿ ಅಂತ ಹೇಳಿ ಅಂದ್ಕೊಂಡಾಗ, ನಾನು ಸ್ಪಿರಿಚುವಲ್ ಪರ್ಸನ್ ಅಂತ ಹೇಳಿ ಭಾವಿಸಿದಾಗ, ಆಮೇಲೆ ಎಷ್ಟೋ ಜನ ಅಂತಿರ್ತಾರೆ ಸ್ಪಿರಿಚುವಲ್ ಆಗಿದ್ದವರು ಅವರು ಹಣನ ಜಾಸ್ತಿ ಗಳಿಸೋದಕ್ಕೆ ಹೋಗಬಾರ್ದು, ಹಾಗಾಗಿ ಹಣನ ಗಳಿಸ್ಬೇಕು ಅನ್ನೋ ಒಂದು ಆ್ಯಕ್ಷನ್ಸ್ನ ತಗೊಳ್ಳೋದಿಲ್ಲ ಅಲ್ಲಿ ಹೆಚ್ಚಾಗಿ. ಎಲ್ಲರೂ ಡಿಪೆಂಡೆನ್ಸಿ ಇರುತ್ತೆ ಅಂತ ಅನ್ಕೋಬೋದು. ಹಣ ಮತ್ತೆ ಈ ಒಂದು ಸ್ಪಿರಿಚುಯಾಲಿಟಿ ಮಧ್ಯೆ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ ಏನಿರ್ಬೋದು ಸರ್ ಆ್ಯಕ್ಚುಲಿ? ಇದೆಲ್ಲವೂ ಮಿಸ್ಕಾನ್ಸೆಪ್ಷನ್ಸ್. ಅಂತಂದರೆ ನಮಗೆ ಈಗಾಗಲೇ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಕರಿತೀವಿ, ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ, ಅವರು ನಮ್ಮಲ್ಲಿ ತುಂಬಿರ್ತಕ್ಕಂಥ ಒಂದು ಅಪನಂಬಿಕೆಗಳಿವೆಲ್ಲ. ಓಕೆ, ಇವತ್ತು ಯಾವುದೇ ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಒಂದು ಮಠಗಳಾಗಿರ್ಬೋದು, ಸ್ವಾಮೀಜಿ ಆಗಿರ್ಬೋದು, ಅದು ಬಡತನದಲ್ಲಿದೆ ಅಂದರೆ ಯಾರು ಗುರುತಿಸೋದೇ ಇಲ್ಲ. ಸಾಕಷ್ಟು ಮಠಗಳು ಬಡತನದಲ್ಲಿ ಇದ್ದಕ್ಕಂಥ ಮಠಗಳು ಸಾಕಷ್ಟು ಇದ್ದಾವೆ. ಸಾಕಷ್ಟು ಸ್ಪಿರಿಚುವಲ್ ಆರ್ಗನೈಸೇಷನ್ಸು ಇನ್ನೂ ಅಲ್ಲಲ್ಲಿಗೆ ಇದ್ದಾಗಂತೂ ಸಾಕಷ್ಟು ಇದ್ದಾವೆ. ಯಾರು ಗುರುತಿಸ್ತಾರೆ ಅದನ್ನು? ಇವತ್ತು ನಾನು ಹೇಳ್ಬಿಡ್ಬೋದು ಇಂತಿಂಥ ಆರ್ಗನೈಸೇಷನ್ಸ್ ಅದೇ ರಿಚ್ ಸರ್. ಈಗ ರಿಚ್ನೆಸ್ ಇಲ್ಲ ಅಂದರೆ ದೇವ್ರ ಹತ್ರನೂ ಯಾರು ಹೋಗಲ್ಲ. ಹೌದು. ಓಕೆ, ಈಗ ತಿರುಪತಿಗೆ ಹೋದಷ್ಟು ಜನ ಅದೇ ನೀನು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಎಲ್ಲೋ ಕಟ್ಟಿದೆ ಅಂತ ಅಂದ್ಕೋ, ಅಲ್ಲಿಗೆ ಹೋಗಲ್ಲ. ಅಲ್ಲಿಗೆ ರಿಚ್ನೆಸ್ ಎಲ್ಲಿರುತ್ತೋ ಜನ ಅಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಆ ದೇವರಿಗೆ ಶಕ್ತಿಗಳನ್ನು ತುಂಬುತ್ತಾರೆ. ಸೊ ಅದು ಪವರ್ಫುಲ್ ಗಾಡ್ ಅಂತಾರೆ. ಅಂದರೆ ಈ ಪ್ರಪಂಚದಲ್ಲಿ ಒಂದು ಗಾಡ್ ಪವರು, ಇನ್ನೊಂದು ಗಾಡ್ ಪವರ್ ಇಲ್ಲ ಅಂತ ನಾವೇ ಡಿಸೈಡ್ ಮಾಡಿಬಿಡ್ತೀವಿ. ಹೌದು. ಸೊ ಆ ಪವರ್ ಎಲ್ಲಿಂದ ಬರುತ್ತೆ? ರಿಚ್ನೆಸ್ಸಿಂದ ಬರುತ್ತೆ. ಲಕ್ಷ್ಮಿ ಇದ್ರೇ ಆ ಪವರ್ ಬರುತ್ತೆ. ಮನಿ ಈಸ್ ಎ ಪವರ್. ಮನಿ ಈಸ್ ನಾಟ್ ಎ, ಅದು ಬರೀ ಕೇವಲ ಹಣ ಅಲ್ಲ, ಅದು ಪವರ್. ಅದು ಹೌದು. ಇವತ್ತಿನ ದಿವಸ ಏನೇ ಒಂದು ಕೆಲಸ ಆಗಬೇಕಾದ್ರೂ ಅಥವಾ ರಾಷ್ಟ್ರಗಳ ಮಧ್ಯೆ ಒಂದು
ಸಂಬಂಧ ಬೆಳಿಬೇಕಾದ್ರೂ ಕೂಡ ನೀನು ಏನೇ ಮಾಡು, ಮನಿ ಇಸ್ ಅ ವೆರಿ ನೀನು ಇಂಪಾರ್ಟೆಂಟ್ ಬೆಳಗಿನಿಂದ 3 ಹೊತ್ತು ಊಟ ಮಾಡಬೇಕು ಅಂತಂದ್ರೆ ನಿನಗೆ ಮನಿ ಇರಬೇಕು. ಮನಿ ಇಲ್ಲದೆ ಏನೇನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ನಮ್ಗೆ ಒಂದು ಅದೇನು ನಾವು ಸ್ಪಿರಿಚುವಲ್ ಆಗಿ ಬೆಳಿಬೇಕು ಅಂದರೆ ಹಣದ ಆಲೋಚನೆ ಮಾಡಬಾರ್ದು ಅಂತ ಆ ಥರ ನಮ್ಮನ್ನು ಒಂದು ತಪ್ಪು ನಂಬಿಕೆಗಳನ್ನು ತುಂಬಿಬಿಟ್ಟಾರೆ ನಮ್ಮನ್ನು. ಆದರೆ ಪ್ರತಿಯೊಂದು ಆರ್ಗನೈಸೇಷನ್ಸ್ ಕೇಳೋದು ಫಸ್ಟ್ ಹೋದ ತಕ್ಷಣ ರಸೀದಿ ಬುಕ್ ಕೊಡ್ತಾರೆ ನಿನಗೆ, ಡೊನೇಷನ್ಸ್ ಕೊಡಿ ಅಂತ. ಹೌದು. ಮತ್ತು ಅವ್ರು ಕೇಳಬಾರ್ದಲ್ಲ, ಏನೂ ಕೇಳಬಾರ್ದಲ್ಲ. ಅವರು ಅಲ್ಲಿ ಏನಿರ್ತದೆ, ಅಲ್ಲಿ ಒಂದು ಯಾವುದಾದ್ರೂ ಒಂದು ಅನ್ನದಾನ ಇರ್ತದೆ, ಅನ್ನದಾನ ಅಂತ ಒಂದು ರಸೀದಿ ತಗೊಂಡಿರ್ತಾರೆ. ಇಲ್ಲ ಅಂತಂದರೆ ಅದೇದು ಹಸು ಗೋಶಾಲೆ ಇರುತ್ತೆ, ಅದಕ್ಕೊಂದು ಡೊನೇಷನ್ಸ್ ಇಟ್ಕೊಂಡಿರ್ತಾರೆ. ಅಥವಾ ಏನಾದರೂ ವಿಶ್ವಶಾಂತಿಗಾಗಿ ಧ್ಯಾನ ಅಥವಾ ವಿಶ್ವಶಾಂತಿಗಾಗಿ ಇನ್ನೊಂದು ಏನೋ ಮಾಡೋಕೆ ಇಟ್ಟಿರ್ತಾರೆ, ಅದಕ್ಕೊಂದು ಡೊನೇಷನ್ ಇಟ್ಟಿರ್ತಾರೆ. ಸೊ ನೀವು ನೋಡಿ ಬೇಕಾದ್ರೆ ಅಲ್ಲಿ ಇಡೋದೆಲ್ಲವೂ ಕೂಡ ಡೊನೇಷನ್ಸ್ ಬುಕ್ಸ್ ರೆಡಿ ಇರ್ತವೆ. ಹೌದು. ನೀನು ಹೋದ ತಕ್ಷಣ ಫಸ್ಟ್ ಡೊನೇಷನ್ ಇಡ್ತಾರೆ. ಆಮೇಲೆ ನೀನು ಯಾವ ರೀತಿ ಡೊನೇಷನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ನಿನಗೆ ಎಷ್ಟು ನಿನಗೆ ಮರ್ಯಾದೆ ಕೊಡ್ಬೇಕಂತ ನೋಡ್ತಾರೆ. ನೀನು ಫಾರ್ ಎಕ್ಸಾಂಪಲ್ ಅಲ್ಲಿ ಊಟ ಮಾಡಿದೆ, ಒಂದು 500 ರೂಪಾಯಿ ಡೊನೇಷನ್ ಕೊಟ್ಟೆ, ನಿನ್ನ ಮುಖನೂ ಎತ್ತು ನೋಡಲ್ಲ ನಿನ್ನ. ಅದೇ 50,000 ಬರೀ ಸರ್ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ಚೇರ್ಮನ್ ಚೇಂಬರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಭೇಟಿ ಮಾಡಿಸಿ, ಅಲ್ಲಿ ಗುರುಗಳನ್ನ ಭೇಟಿ ಮಾಡಿಸಿ, ಅಲ್ಲಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಸಿ, ಮಂತ್ರಾಕ್ಷತೆ ಕೊಡಿಸಿ, ಅಂದ್ರೆ ಇನ್ನೂ ಜಾಸ್ತಿ ಕೊಡ್ಬೋದು ಇವರು ಅನ್ನೋ ಒಂದು ಕೆಪಾಸಿಟಿನ ಅಲ್ಲಿ ಅನಲೈಸ್ ಮಾಡ್ತಾರೆ. ಈ ಒಂದು ಸಮಾಜದಲ್ಲಿ ಏನಿವತ್ತು ಉದ್ಭವ ಆಗಿದಾವೆ, ನಮಗೆ ತಾವೇ ಸ್ವಾಮೀಜಿಗಳು ಅಂತ ಕ್ರಿಯೇಟ್ ಆಗಿಬಿಟ್ಟಿದ್ದಾರೆ ಎಲ್ಲ ಕಡೆ. ಎಲ್ಲವೂ ಕ್ರಿಯೇಟ್ ಆಗಿರೋವೆ ಅವೆಲ್ಲ. ಓಕೆ, ಎಲ್ಲವೂ ಕ್ರಿಯೇಟ್ ಆಗಿರ್ತಕ್ಕಂಥವು ಏನಿದಾವೆ ಅವೆಲ್ಲವಕ್ಕೆ ಹಣ ಬೇಕು. ಹಣ ಇಲ್ಲದೆ ಏನೂ ಇಲ್ಲ. ನೋಡಿ, ಇವತ್ತು ಯಾವುದೇ ಒಂದು ಮಠಮಾನ್ಯಗಳು ತಗೊಳ್ಳಿ, ಸ್ವಾಮೀಜಿಗಳು ತಗೊಳ್ಳಿ, ಅವ್ರಿಗೊಂದು ಕಾಲೇಜ್ ಇರುತ್ತೆ, ಅವ್ರಿಗೊಂದು ಸ್ಕೂಲ್ ಇರುತ್ತೆ, ಅವ್ರಿಗೊಂದು ಮೆಡಿಕಲ್ ಕಾಲೇಜ್ ಇರುತ್ತೆ, ಅವ್ರಿಗೊಂದು ಹಾಸ್ಪಿಟ್ಲ್ ಇರುತ್ತೆ, ಎಲ್ಲ ಮೂಲಗಳಿಂದ ಹಣ ಬರ್ತಾ ಇರ್ತದೆ. ಇವರು ಮಾತ್ರ ಇಲ್ಲಿ ಕೂತ್ಕೊಂಡು ಯಾವ ತಂಟೆ ಇಲ್ದಂಗೆ ಸ್ಪಿರಿಚುವಲ್ ಆಧ್ಯಾತ್ಮದ ಹೇಗೆ ಅಂತ ಹೇಳ್ಬಿಟ್ಟು ಒಂದು 4 ಮಾತು ಕಲ್ತ್ಕೊಂಡಿರ್ತಾರೆ, ಕೊಡ್ತಾ ಇರ್ತಾರೆ. ಅಲ್ಲಿ ಎಲ್ಲ ಮ್ಯಾನೇಜರ್ಗಳಿರ್ತಾರೆ ಕಂಪ್ಲೀಟ್. ಆ ಮ್ಯಾನೇಜರ್ಗಳು ಎಲ್ಲ ಕೆಲಸ ಮಾಡ್ತಿರ್ತಾರೆ, ದುಡ್ಡು ಹೆಂಗೆ ತೆಗಿಬೇಕು, ಏನೇನು ಮಾಡಬೇಕು ಎಲ್ಲ ನೋಡ್ತಿರ್ತಾರೆ. ಒಂದೊಂದು ಸ್ಕೂಲಿಗೆ ಲಕ್ಷಗಟ್ಟಲೆ ಡೊನೇಷನ್ಸ್ ಇರ್ತದೆ. ನೀವು ಹಾಸ್ಪಿಟ್ಲಿಗೆ ಹೋದರೂ ಲಕ್ಷಗಟ್ಟಲೆ ಇರ್ತದೆ ಫೀಸ್ಗಳು. ಎಲ್ಲೂ ಏನು ಕಡಿಮೆ ಇರೋಲ್ಲ. ಬೇಕಾದ್ರೆ ಮಠದ ಒಂದು ಬೋರ್ಡ್ ಹಾಕ್ಕೊಂಡಿರ್ತಾರೆ, ಇಂಥ ಒಂದು ಮಠದಿಂದ ಈ ಹಾಸ್ಪಿಟ್ಲು, ಈ ಸ್ಕೂಲು, ಈ ಶಾಲೆ ಇದಂತ. ಬಟ್ ಒಳಗಡೆ ಎಲ್ಲವೂ ಕೂಡ 100% ₹1 ಕಡಿಮೆ ಆದ್ರೂ ಯಾರು ಸೇರಿಸಲ್ಲ. ಒಳಗಡೆ ಫೀಸ್ ಇಲ್ಲದೆ ಯಾರನ್ನು ತೊಗೊಳ್ಳಲ್ಲ, ಡೊನೇಷನ್ ಇಲ್ಲದೆ ಯಾರನ್ನು ತೊಗೊಳ್ಳಲ್ಲ. ಇಲ್ಲಿ ಮಾತ್ರ ಸ್ವಾಮೀಜಿಗಳು ಆರಾಮಾಗಿ ಇವ್ರು ಸ್ಪೀಚ್ ಕೊಟ್ಕೊಂಡು ಈ ಜನಗಳನ್ನು ಯಾವ ರೀತಿ ಇನ್ನಿಷ್ಟು ಹಳ್ಳಕ್ಕೆ ತಳ್ಳಬೇಕು ತಳ್ತಾ ಇರ್ತಾರೆ. ಅಂದ್ರೆ ಕೆಲವೊಬ್ರು ಹೇಳ್ತಿರ್ತಾರೆ, ನಮ್ಮ ಗುರುಗಳು ನೋಟ್ ಕೂಡ ಮುಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಮುಟ್ಟಲ್ಲ, ಬೇರೆಯವ್ರು ಕೂಡ ಮುಟ್ಟಿಸ್ತಾರೆ. ಬೇರೆಯವರೆಲ್ಲ ಮುಖ ಎಲ್ಲ ಮುಟ್ಟಿಸ್ತಾರೆ. ಅವ್ರಿಗೆ ಯಾಕೆ ಮುಟ್ಟಬೇಕು? ನೀವು ಎಲ್ಲಿಗೆ ಹೋಗ್ಬೇಕಂದ್ರೂ ಅವ್ರ PA ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಅವರೆಲ್ಲ ಫ್ಲೈಟ್ ಕಾರ್ ಇರ್ತವೆ, ಡೋರ್ ತೆಗಿಯೋನು ಬೇರೆ ಇರ್ತಾನೆ, ಕುತ್ಕೊಳ್ಳೋನು ಬೇರೆ, ಮಾಡೋನು ಬೇರೆ ಇರ್ತಾನೆ, ಫ್ಲೈಟ್ ಟಿಕೆಟ್ ಬುಕ್ ಮಾಡೋನು ಬೇರೆ ಇರ್ತಾನೆ. ಅವರೆಲ್ಲ ವ್ಯವಹಾರಗಳು ಏನೇನು ವ್ಯವಹಾರಗಳು ನಡೀತಾವೆ ಅವೆಲ್ಲ ವ್ಯವಹಾರಗಳು ನಡೆಯೋಕ್ಕೆಲ್ಲ ಆರಾಮಾಗಿ ನಡೀತದೆ. ಅವ್ನು ಯಾಕೆ ಮುಟ್ಬೇಕು ದುಡ್ಡು? ಅಂದ್ರೆ ಇದು ಕಾರ್ಪೊರೇಟ್ ವರ್ಲ್ಡ್ ತರ ಇರುತ್ತೆ ಅಂತ ಅಂತೀರಾ? ಆಕ್ಚುಲಿ ಅಲ್ಲ, ಅದು ಇರೋದೇ ಕಾರ್ಪೊರೇಟ್ ವರ್ಲ್ಡು. ಈಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಂಗೆ ನಾನು ಇಂಥ ಮಠಕ್ಕೆ ಒಂದು ಸೇರಿದವನು, ನನ್ನ ಗುರು ಇಂಥವ್ರು, ಇದು ಎಷ್ಟು ಒಂದು ನಮ್ಮನ್ನು ನಾವು ಕಡಿಮೆ ಮಾಡಿಕೊಳ್ಳೋಂಥ ಒಂದು ಸ್ಥಿತಿ ಅಂತಂದರೆ ಹೀನಾಯ ಸ್ಥಿತಿ. ಇವಾಗ ನನ್ನ ಹೀರೋ ಇವನು, ನನ್ನ ಕ್ರಿಕೆಟ್ ಸ್ಟಾರ್ ಇವನು, ನನ್ನ ಸ್ವಾಮೀಜಿ ಅವನು, ನಾನು ಇಂಥ ಒಂದು ಪಂಗಡಕ್ಕೆ ಸೇರಿದವನು, ನಾನು ಇಂಥ ಒಂದು ಮಠ, ನಾನು ಇಂಥ ಒಂದು ಸ್ಪಿರಿಚುವಲ್ ಆರ್ಗನೈಸೇಷನು ಅಂತ ಹೇಳಿದ್ರೆ ನೀನು ಹೀನಾಯವಾಗಿ ನೀನು ಕಡಿಮೆ ಮಾಡ್ಕೊಂಡಂಗೆ. ನನಗೆ ನಿನಗೊಂದು ಐಡೆಂಟಿಟಿ ಇಲ್ಲ. ಸೊ ದಟ್ ನೀನು ಆ ಐಡೆಂಟಿಟಿನ ತೊಗೊಂಡು ನೀನು ತೋರಿಸ್ತಾ ಇದ್ದೀವಿ ಪ್ರಪಂಚಕ್ಕೆ. ಅಲ್ಲಿ ಒಂದು ಏನೋ ಒಂದು ಮ್ಯಾಗ್ನೆಟ್ ಬೇಕಾಗಿದೆ, ಐಡೆಂಟಿಫಿಕೇಶನ್ ಅಷ್ಟೇ. ಮ್ಯಾಗ್ನೆಟ್ ಇಟ್ಕೊಂಡು ಅದ್ರ ಕಡೆ ಹೋಗ್ತಾ ಇದ್ದಾರೆ. ಐಡೆಂಟಿಫಿಕೇಶನ್ ಅಷ್ಟೇ. ಐಡೆಂಟಿಫಿಕೇಶನ್ಗೋಸ್ಕರ ಇಂಥವ್ರು ಅಂತ ಹೇಳ್ತೀವಿ. ಇವಾಗ ಸಿನಿಮಾ ಹೀರೋನ ನೀನು ಯಾಕೆ, ನಾನು ಐಡೆಂಟಿಫಿಕೇಶನ್ ಆಗ್ಬೇಕು, ನಾನು ಯಾರು, ನಾನು ಇಂಥ ಒಂದು ಅಭಿಮಾನಿ. ಹೌದು. ಸೊ ನಿನ್ನ ಐಡೆಂಟಿಫಿಕೇಷನ್ಗೋಸ್ಕರ ಅವೆಲ್ಲ ಹೇಳ್ತಾ ಇದೆಯಾ. ಆದ ಕಾರಣ ನಿನ್ನನ್ನು ಒಂದು ರೀತಿ ಹುಚ್ಚನನ್ನಾಗಿ ಮಾಡೋದಕ್ಕೆ ಇವೆಲ್ಲ ಮಾಡಿರ್ತಾವೆ ಮಾಧ್ಯಮಗಳು. ಸೊ ಆದ ಕಾರಣ ಸ್ಪಿರಿಚುವಾಲಿಟಿಗೆ ರಿಯಲ್ಲಾಗಿ ಸ್ಪಿರಿಚುವಾಲಿಟಿ ಅಂತ ಬಂದಾಗ ಆಟೋಮೆಟಿಕ್ಕಾಗಿ ನಿನಗೆ ಈ ಪ್ರಪಂಚದ ಎಲ್ಲವನ್ನು ಬಿಟ್ಟೋಗ್ಬಿಡ್ತಾವೆ ಆಟೋಮೆಟಿಕ್ಕಾಗಿ. ಅದು ಬಿಡೋದೇ ತಾನೇ. ಹೌದು. ಆಗ ಪ್ರಕೃತಿ ನನ್ನ ಟೇಕ್ ಕೇರ್ ಮಾಡುತ್ತೆ. ಅಂದರೆ ಇಲ್ಲಿ ಪ್ರಕೃತಿ ನಮ್ಮನ್ನ ಟೇಕ್ ಕೇರ್ ಮಾಡುತ್ತೆ ಅಂತ ಹೇಳಿ ನೀವು ಅಂತ ಇರ್ತಕ್ಕಂಥ ಒಂದು ವರ್ಡ್ ಇದೆಲ್ಲ, ಇಟ್ಸ್ ಡೀಪ್ ಮೀನಿಂಗ್ ಇದೆ ಅಂತ ಹೇಳಿ ಅನ್ಬೋದು. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಯಾವುದೇ ಆರ್ಗನೈಸೇಷನ್ ಕೂಡ ಹಣ ಇಲ್ಲದೆ, ಒಂದು ಫಿನಾನ್ಷಿಯಲ್
ಡೊನೇಷನ್ ಮಾತಾಡ್ತಾ ಇದ್ವಿ ಆಕ್ಚುಲಿ. ಡೊನೇಷನ್ ಇಲ್ಲದೆ ಯಾವುದೇ ಒಂದು ಇನ್ಕಮ್ ಇಲ್ಲದೆ ರನ್ ಆಗೋದಕ್ಕೆ ಸಾಧ್ಯ ಇಲ್ಲ ಆಕ್ಚುಲಿ. ಬಟ್ ಇವತ್ತಿನ ದಿವಸ ಪ್ರಕೃತಿ ನಮ್ಮನ್ನ ಟೇಕ್ ಕೇರ್ ಮಾಡುತ್ತೆ ಅನ್ನೋ ಒಂದು ಮೀನಿಂಗ್ ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಆಕ್ಚುಲಿ? ನೋಡು ಹರೀಶ್, ಎಲ್ಲರೂ ನಾವು ಪ್ರಕೃತಿಯಿಂದ ಬಂದಂಥವ್ರು. ಹ್ಮ್ ಓಕೆ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಏನಪ್ಪ ಅಂತಂದರೆ ನೇಚರ್ ಬೀಯಿಂಗ್ ನಾವು. ಹ್ಮ್ ನಾನೊಂದೇ ಅಲ್ಲ, ಈ ಸಕಲ ಚರಾಚರ ಎಲ್ಲ ಜೀವರಾಶಿಗಳೇನಿದ್ದಾವೆ ನಾವು ಅಂದರೆ ಈ ಖನಿಜಗಳಾಗಿರ್ಬೋದು, ಆಮೇಲೆ ಟ್ರೀಸ್ ಆಗಿರ್ಬೋದು, ಆಮೇಲೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಕ್ರಿಮಿಕೀಟಗಳಾಗಿರ್ಬೋದು, ಎಲ್ಲವೂ ಕೂಡ ನೇಚರಿಂದ ಬಂದಿರತಕ್ಕಂಥದ್ದು. ಅಂದರೆ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮತ್ತು ಅಲ್ಲಿಂದ ಬಂದಿದ್ದೀವಿ ಅಂತಂದಮೇಲೆ ಅದು ಗೊತ್ತಾಗಲ್ವ ನೀನು ಎಂಥವನು ಅಂತ? ಹ್ಮ್ ಹೌದು. ಖಂಡಿತ ಗೊತ್ತಾಗುತ್ತೆ. ಯಾಕಂದರೆ ನೀನು ಎನರ್ಜಿ, ಅದು ಎನರ್ಜಿ ಆಗಿರೋದ್ರಿಂದ ನಿನ್ನ ಮನಸ್ಸಿನ ಪ್ರತಿ ಆಲೋಚನೆ ಕೂಡ ರೀಡ್ ಮಾಡುತ್ತೆ ಪ್ರಕೃತಿ. ಅದೆಲ್ಲ ಯಾಕೆ ನೀನು ಒಂದು ಮರದ ಹತ್ರ ಹೋಗ್ಬಿಟ್ಟು ಮರದ ಹತ್ರ ಹೋಗಿ ಮಾತಾಡು. ಮತ್ತೆ ನೀನು ಮಾತಾಡುತ್ತೆ ಮರ. ಪ್ರತಿ ಗಿಡ ಮರಗಳು ನಿನ್ನ ಜೊತೆ ಮಾತಾಡ್ತವೆ. ಬಟ್ ಅದು ಹೇಗ್ ಗೊತ್ತಾಗುತ್ತೆ ಆಕ್ಚುಲಿ ಮಾತಾಡ್ತಾ ಇದೆ ಅನ್ನೋ ಒಂದು ಫೀಲಿಂಗ್ಸ್? ಹೇಗೆ ಗೊತ್ತಾಗುತ್ತೆ ಅಂದರೆ ಫಸ್ಟ್ ನಿನ್ನ ಮೈಂಡ್ನ ತೆಗೆದಿಡಬೇಕು. ಫಸ್ಟು ಇವಾಗ ಮನುಷ್ಯನಿಗೆ ಎರಡಿದಾವೆ, ಒಂದು ಹಾರ್ಟು, ಒಂದು ಮೈಂಡ್. ನಾವು ಎಲ್ಲವನ್ನೂ ಮೈಂಡ್ ಮುಖಾಂತರ ನೋಡೋಕೆ ಶುರುವಾದಾಗ ಏನಾಗುತ್ತೆ, ಈ ಪ್ರಪಂಚ ಎರಡಾಗಿ ಕಾಣುತ್ತೆ. ದ್ವೈತ ಅಂತಾರೆ. ಎರಡಾಗಿ ಕಾಣೋಕೆ ಶುರು ಮಾಡುತ್ತೆ. ನೀನು ಬೇರೆ, ನಾನು ಬೇರೆ, ಇದು ಬೇರೆ, ಅದು ಬೇರೆ, ಅದು ಬೇರೆ, ಇದು ಬೇರೆ ಎಲ್ಲ ಕಾಣುತ್ತೆ. ಮೈಂಡ್ ಹಂಗೆ ತೋರಿಸುತ್ತೆ. ಯಾಕಂದರೆ ಅದರ ಗುಣನೇ ಅದು. ಹೌದು. ಆ ಥರ ತೋರಿಸಿದ್ರೇ ಪ್ರಪಂಚ ಅಂತಾರೆ ಅದನ್ನು. ಸೊ ಇನ್ನೊಂದಿದೆ ನಮಗೆ ಹಾರ್ಟ್ ಅಂತ. ಹಾರ್ಟ್ ಅಂತಂದರೆ ಬಯಲಾಜಿಕಲ್ ಹಾರ್ಟ್ ಅಲ್ಲ. ಹೃದಯ ಅಂತಂದರೆ ಬಯಲಾಜಿಕಲ್ ಆಗಿರ್ತಕ್ಕಂಥ ಹೃದಯ ಅಲ್ಲ, ಅದು ಎಡಭಾಗದಲ್ಲಿದೆ. ನಿನ್ನಲ್ಲಿ ಹಾರ್ಟ್ ಇದೆ. ಆ ಹಾರ್ಟ್ ಮುಖಾಂತರ ನೀನು ಯೂನಿವರ್ಸ್ ಜೊತೆ ನೀನು ಕನೆಕ್ಟ್ ಆಗಿರುತ್ತೆ ಯಾವತ್ತಿಗೂ ಕೂಡ. ಓಕೆ, ಹೃದಯ ಅಂತ ಹೃದ್ ಅಂತಾರೆ. ಹೃದ್ ಅಂದರೆ ಮಧ್ಯಭಾಗ. ಓಕೆ, ಹೃದ್ ಅದರ ಜೊತೆಗೆ ನೀನು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೀಯ ಯಾವತ್ತೂ ಕೂಡ. ಇವಾಗ ಏನಿದೆ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದರೂ ಕೂಡ ನೀನು ಮೈಂಡ್ 24 ಗಂಟೆ ಮೈಂಡ್ ಜೊತೆ ಇದ್ದಾಗ ಏನಾಗುತ್ತೆ, ಆ ಕನೆಕ್ಷನ್ನು ನಿನಗೆ ಅದು ಕೆಲಸ ಮಾಡಲ್ಲ. ಯಾಕಂದರೆ ಮೈಂಡ್ ಕಂಪ್ಲೀಟಾಗಿ ನೀನು ಆಕ್ಯುಪೈ ಮಾಡಿಬಿಟ್ಟಿರ್ತದೆ. ಸೊ ಯಾವಾಗ ನಿನ್ನ ಮೈಂಡ್ನ ಕ್ಲೋಸ್ ಮಾಡೋಕ್ಕೆ ಶುರು ಮಾಡಿದೆ, ಹಾರ್ಟ್ ಓಪನ್ ಆಗಕ್ಕೆ ಶುರುವಾಗುತ್ತೆ. ನೇಚರ್ ಕನೆಕ್ಟ್ ಆಗಕ್ಕೆ ಶುರುವಾಗುತ್ತೆ. ಪ್ರಕೃತಿ ಮಾತಾಡೋಕ್ಕೆ ಶುರುವಾಗುತ್ತೆ. ಯಾಕಂದರೆ ನಾನು ಸಾಕಷ್ಟು ಸಾರಿ ಈಗ ನನ್ನ ಎಸ್ಟೇಟಲ್ಲಿ 100% ಸೇವ್ ಮಾಡೋಕ್ಕೆ ನೋಡ್ತೀನಿ. ಅದು ಏನಾದರೂ ಒಂದು ಮಧ್ಯ ಬಂದು ಕಟ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ, ರೋಡಿಗೆ ಮಧ್ಯೆ ಬಂದರೂ ಕೂಡ ನಾನು ಅದನ್ನೇ ಬಿಟ್ಟಿರ್ತೀನಿ. ಗಿಡಗಳನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಕೆಲವು ಪೂರ್ತಿ ಸಂದರ್ಭ ಅದನ್ನು ತೆಗಿಲೇಬೇಕಾಗಿ ಹೋದಾಗ ಅದರ ಹತ್ರ ಹೋಗಿ ಮಾತಾಡ್ತೀನಿ. ನಾನು ಸಾರಿ ಕಣೋ, ಏನು ಮಾಡೋಕ್ಕಾಗಲ್ಲ, ನೀನು ನನ್ನನ್ನು ಕ್ಷಮಿಸಿ, ಜೊತೆಗೆ ನಿನ್ನ ಸ್ಥಾನದಲ್ಲಿ ನಾನು 10 ಗಿಡಗಳನ್ನು ಬೆಳೆಸ್ತೀನಿ. ಆ 10 ಗಿಡದಲ್ಲಿ ಒಂದು ಗಿಡದಲ್ಲಿ ನೀನು ಮತ್ತೆ ನಿನ್ನ ಒಂದು ಪ್ರಾಣವನ್ನು ಆವಾಹನೆ ಮಾಡ್ಕೋ ಅಂತ ನಾನು ಅದನ್ನು ಕೇಳ್ಕೊತೀನಿ. ಕೇಳ್ಕೊಂಡು ಆ ಥರ ಗಿಡಗಳನ್ನು ನಾನು ಮಾಡ್ತಾ ಇರೋದು. ಇಲ್ಲಿಗೆ ನಾನು ಸುಮಾರು ನನ್ನ ಒಂದು ಇದ್ರ ಪ್ರಕಾರ ಇಲ್ಲಿಗೆ 75,000 ಗಿಡಗಳನ್ನು ನಾನೇ ಸ್ವಂತ ನೆಟ್ಟು ಬೆಳೆಸಿದ್ದೀವಿ. ಇನ್ನೊಂದು 25,000 ಗಿಡಗಳನ್ನು ಬೆಳೆಸಿಬಿಟ್ರೆ 1,00,000 ಗಿಡ ಆಗುತ್ತೆ ಅನ್ನೋದು ನನ್ನ ಒಂದು ಟಾರ್ಗೆಟ್ ಗೋಲ್. ಸೊ ಹಾಗಾಗಿ ನನಗೆ ಯಾಕೋ ಗೊತ್ತಿಲ್ಲ, ಗಿಡಗಳು ಅಂದರೆ ಪಂಚಪ್ರಾಣ. ನನಗೆ ಅವ್ರ ಜೊತೆ ಮಾತಾಡೋದು, ಅದೇ ಯಾವ್ದಾದ್ರು ಒಂದು ಕೆಲವೊಂದು ಸಾರಿ ನಿಮಗೆ ನಮ್ಮ ಒಂದು ಎಸ್ಟೇಟಿಗೆ ಬಂದಾಗ ತೋರಿಸ್ತೇನೆ ನಾನು. ಅದು ಗಿಡ ಸೊಣಕಲಾಗಿತ್ತು ಅಂತ ಅಂದ್ಕೊ, ಅದಕ್ಕೆ ಏನೇ ಮಾಡಿದ್ರು ಇದಾಗ್ತಾ ಇರಲ್ಲ ಅಂತ ಅಂದ್ಕೊ, ಅದರ ಹತ್ರ ಮಾತಾಡಬೇಕು. ನೀನು ತುಂಬ ಚೆನ್ನಾಗಿದೆಯಾ ಕಣ, ಯಾಕೆ, ಏನೋ ನೀನು ಸ್ಟ್ರೆಂತ್, ನೀನು ಹೆಂಗಿರ್ಬೇಕು ಗೊತ್ತಾ, ನೀನು ಯಾಕೆ ಹಿಂಗಿದೆಯಾ, ನೀನು ಸರಿಯಾಗಿ ಊಟ ಮಾಡು, ಏನು ಕಮ್ಮಿ ನಿನಗೆ ಅಂತ ಅವ್ರ ಜೊತೆ ಮಾತಾಡಿದ್ರೆ ಆ ಗಿಡಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ. ಓ ರಿಯಲಿ, ಅಂದರೆ ಗಿಡಗಳಿಗೂ ಎಮೋಷನ್ಸ್ ಇರುತ್ತೆ ಅಂತ ಹೇಳ್ತೀರಾ? ಯಾಸ್, ನಿನಗೆ ಏನೆಲ್ಲ ಇರುತ್ತೋ ಅದಕ್ಕೆಲ್ಲ ಇರುತ್ತೆ. ಕೆಲವುಗಳು ನಿನಗೆ ಈಗ ಮಾತಾಡಕ್ಕೆ ನಿನಗೆ ಬರುತ್ತೆ, ಅವುಗಳಿಗೆ ಅವುಗಳ ಭಾಷೆ ಬೇರೆ. ಸೊ ಅವುಗಳ ಭಾಷೆಯನ್ನು ನೀನು ಕಲಿಬೇಕು ಅಂದರೆ ನೀನು ಎಮೋಷನ್ಸ್ನ ಕಡಿಮೆ ಮಾಡಿ ಫೀಲಿಂಗ್ನ ಜಾಸ್ತಿ ಮಾಡಬೇಕು. ಭಾವನಾತ್ಮಕವಾಗಿ ನೀವು ಅವ್ರ ಜೊತೆ ಕನೆಕ್ಟ್ ಆಗ್ಬೋದು. ಸಂಗೀತಕ್ಕೆ ಆ ಭಾವನೆ ಇದೆ, ಅದಕ್ಕೆ ಸಂಗೀತಕ್ಕೆ ಮಲಗಿರಿಗಳು ತಲೆದೂಗ್ತವೆ ಅಂತ ಹೇಳ್ತಾರೆ. ಹೌದು.
ಇವನ್ ಪ್ರಾಣಿಗಳು ಕೂಡ. ಪ್ರಾಣಿಗಳು, ಮರ, ಗಿಡ ಎಲ್ಲವೂ ತಲೆದೂಗ್ತವೆ ಸಂಗೀತಕ್ಕೆ. ಸೊ ಆ ರೀತಿಯಾಗಿ ನೀನು ಅವುಗಳ ಜೊತೆ ನೀನು ಒಂದಾಗಬೇಕು, ಅವುಗಳ ಜೊತೆ ಮಾತಾಡಬೇಕು, ಅವುಗಳನ್ನು ತಿಳ್ಕೋಬೇಕು ಅಂತಂದರೆ ನಿನ್ನ ಎಮೋಷನ್ಸ್ನ ಕಡಿಮೆ ಮಾಡಬೇಕು, ಫೀಲಿಂಗ್ಸ್ನ ಜಾಸ್ತಿ ಮಾಡಬೇಕು. ಇದು ಇನ್ನೊಂದು ಸಬ್ಜೆಕ್ಟ್, ಇನ್ನೊಂದು ಸರಿ ಯಾವುದಾದ್ರು ಮಾತಾಡೋಣ. ಸೊ ಈಗ ನೀನು ಅದನ್ನು ಪ್ರಶ್ನೆ ಕೇಳ್ತಾ ಇದ್ದೆ, ಪ್ರಕೃತಿ ಜೊತೆ ಹೆಂಗೆ ಅದನ್ನು ಕನೆಕ್ಟ್ ಆಗೋದು ಏನು ಅಂತ. ಪ್ರಕೃತಿ ಇವಾಗ ನೀವು ಹೇಳ್ತಾ ಇದ್ರಿ, ಪ್ರಕೃತಿಗೆ ಬಿಟ್ರೆ ಅದೇ ಟೇಕ್ ಕೇರ್ ಮಾಡುತ್ತೆ ನಮ್ಮನ್ನ ಅಂತ ಹೇಳ್ಬಿಟ್ಟು. 100%. ಸೊ ಅದು ಈಗ ಯಾವ ಥರ ಅಂತ? ಒಂದೇ ಹರೀಶ್, ಪ್ರಕೃತಿ ನಮ್ಮ ತಾಯಿ, ಹ್ಮ್. ಹೌದಾ? ಈಗ ನಾನು ಹಣ ಸಂಪಾದನೆ ಮಾಡಬೇಕು ಅಂತ ಯಾಕೆ ಹೇಳು? ನನ್ನ ಒಂದು ಇದು ಮನಸ್ಸಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂದರೆ, ನಾನು ಹಣ ಸಂಪಾದನೆ ಮಾಡಿದ್ರೆ ನಾನು ಊಟ ಮಾಡ್ತೀನಿ, ನಾನು ಹೇಳಿದಂಥ ಮನೇಲಿ ಇರ್ತೀನಿ, ನಾನು ಬೇಕಾದಂಥ ಕಾರಲ್ಲಿ ತಿರುಗ್ತೀನಿ, ಹಣ ನನ್ನನ್ನು ಟೇಕ್ ಕೇರ್ ಮಾಡುತ್ತೆ ಅನ್ನೋ ಭಾವನೆ ನನಗೆ, ಹೌದಾ ತಾನೆ? ಅದಕ್ಕೋಸ್ಕರ ಹಣ ಬೇಕು. ಯಾಕಂದರೆ ಪ್ರಪಂಚ ಹಣ ಇದ್ರೇ ಪ್ರಪಂಚ ಅಂತ. ಹೌದು. ಸೊ ಒಮ್ಮೆ ನೀನು ಡಿಸೈಡ್ ಮಾಡಿ ನನಗೆ ಹಣ ಬೇಡ, ಅಮ್ಮ ಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಅಮ್ಮ ಆಟೋಮೆಟಿಕ್ಕಾಗಿ ಟೇಕ್ ಕೇರ್ ಮಾಡಿಬಿಡ್ತಾಳೆ. ಬಟ್ ಅದಕ್ಕೆ ಎಷ್ಟು ನಂಬಿಕೆ ಬೇಕು ಅದಕ್ಕೆ ನಿನಗೆ? ಅಮ್ಮ ನನ್ನ ನೋಡ್ಕೊಂತಾಳೆ ಅನ್ನೋ ಒಂದು ವಿಶ್ವಾಸ ನಿನಗೆ ಬಂದ ಮೇಲೆ ತಾನೇ ಅಮ್ಮನ ಹತ್ರನೇ ಹೋಗೋದು. ಇವಾಗ ಅಮ್ಮನನ್ನು ನೋಡ್ಕೊಳ್ಳಲ್ಲ, ನನ್ನನ್ನು ನಾನು ನೋಡ್ಕೋಬೇಕು ಅನ್ನೋದೇ ಹಣ ಸಂಪಾದನೆ. ಹಣ ಸಂಪಾದನೆ ಅಂದರೆ ಏನು? ನನ್ನನ್ನು ನಾನು ಟೇಕ್ ಕೇರ್ ಮಾಡ್ಬೇಕು, ನನಗೆ ಯಾರೂ ಇಲ್ಲಪ್ಪ. ಸೊ ಅವಾಗ ಏನಾಗುತ್ತೆ, ಆಕೆ ಆರಾಮಾಗಿ ತನ್ನ ಕೆಲಸ ತಾನು ಮಾಡ್ತಾ ಇರ್ತಾಳೆ. ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾಳೆ, ಇನ್ನೊಂದು ಕಡೆ ಇನ್ನೊಂದು ಕೆಲಸ ಮಾಡ್ತಾಳೆ. ಈಗ ನನಗೆ ನಿಜವಾಗ್ಲೂ ಅಮ್ಮ ಬೇಕಂದ್ರೆ ಅಳಕ್ಕೆ ಶುರು ಮಾಡ್ತೀನಿ ನಾನು. ಇಲ್ಲಿ ಅಮ್ಮ ಅನ್ನೋದನ್ನ ನೀವು ಪ್ರಕೃತಿ ಮಾತೆಗೆ ಎಕ್ಸಾಕ್ಟ್ಲಿ. ಅಮ್ಮ ಅಂದರೆ ಪ್ರಕೃತಿನೇ, ಅವಳೇ ತಾಯಿ. ಸೊ ಪ್ರಕೃತಿ ಒಲಿದ್ರೆ ಪರಮಶಿವ ಒಲಿತಾನೆ. ಯಾಕಂದರೆ ನಮಗೆ ತೋರಿಸ್ಬೇಕಾಗಿರೋದು ತಾಯಿ. ನಿಮ್ಮಪ್ಪ ಇವನು ಅಂತ ತೋರಿಸ್ಬೇಕಾಗಿರೋದು ಯಾರು? ತಾಯಿ ತೋರಿಸ್ಬೇಕು. ತಂದೆ ನಂಬಿಕೆ, ಓಕೆ. ತಾಯಿ ನಂಬಿಕೆ ಅಲ್ಲ, ತಾಯಿ ವಿಶ್ವಾಸ. ನನ್ನ ತಾಯಿ ಇವಳೇ, ಅವಳು ತಂದೆನ ತೋರಿಸ್ತಾಳೆ, ನಿಮ್ಮ ತಂದೆ ಇವನು ಅಂತ. ಆಧ್ಯಾತ್ಮಿಕ ಪ್ರಗತಿ ಅಂತಂದರೆ ತಂದೆನ ಕಾಣೋದು, ಓಕೆ. ತಂದೆನ ತೋರಿಸ್ತಕ್ಕಂಥ ಕರ್ತವ್ಯ ಯಾರ್ದು? ತಾಯಿದು. ಸೊ ಅವಾಗ ಏನು ಮಾಡ್ಬೇಕು ನಾವು? ತಾಯಿಯ ಮೊರೆ ಹೋಗಬೇಕು. ತಾಯಿಯ ಮೊರೆ ಹೋಗ್ಬೇಕಂದ್ರೆ ಪ್ರಾಪಂಚಿಕವನ್ನು ಬಿಡಬೇಕು. ಬಿಡಬೇಕು ಅಂತಂದರೆ ಅರ್ಧ ಹಿಡ್ಕೊಳ್ಳೋದು, ಅರ್ಧ ಬಿಡೋದಲ್ಲ. ಒಂದು 5 ವರ್ಷ ಅಲ್ಲ, ಇನ್ನೊಂದು 20 ವರ್ಷಕ್ಕೆ ನಾನು ಬ್ಯಾಂಕ್ ಡೆಪಾಸಿಟ್ ಮಾಡ್ಕೊಂಡು ಆರಾಮಾಗಿ ಒಂದು ಮನೆಗಿನ ಕಟ್ಕೊಂಡು ಡೆಪಾಸಿಟ್ ಎಲ್ಲ ಮಾಡ್ಕೊಂಡು ಮಂತ್ಲಿ ಇನ್ಕಮ್ ಬರಂಗೆ ನೋಡ್ಕೊಂಡು ಆಮೇಲೆ ಹೋಗಿ ನಾನು ಸಾಧನೆ ಮಾಡ್ತೇನೆ. ಪ್ರಾಪರ್ ಪ್ಲಾನ್ ಅಂತ ಅನ್ಬೋದು. ಆ್ಯಕ್ಚುಲಿ ಅದಕ್ಕೆ ಪ್ರಾಪರ್ ಪ್ಲಾನ್ ಬರಲ್ಲ. ನಿನಗೆ ಆ ಕ್ಷಣದಲ್ಲಿ ಬಂದ್ಬಿಡ್ತದೆ, ಆ ಕ್ಷಣದಲ್ಲಿ ಎದ್ಬಿಡ್ತೀವಿ ಅಷ್ಟೇ, ಅದು ಬರುತ್ತೆ. ಅಂದರೆ ಈ ಒಂದು ಮಾತು ಹೇಳಿದಾಗ ಕೆಲವೊಂದು ಸಂದರ್ಭಗಳು ನೆನಪಾಗುತ್ತೆ ನನಗೆ. ನೀವು ಹೇಳ್ತಾ ಇದ್ರಿ, ನಿಮ್ಮ ಎಸ್ಟೇಟ್ ಡೆವಲಪ್ ಆಗ್ತಾ ಇರಬೇಕಾದ್ರೆ, ರೆಸಾರ್ಟ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಟೈಮು ನೀವು ಅಂದ್ಕೊಂಡಿರೋವಂಥ ಒಂದು ಸಂದರ್ಭದಲ್ಲಿ ಅದು ಆಗ್ತಾ ಇರೋದಿಲ್ಲ. ಆವಾಗ ನಾನು ಅದನ್ನು ಪ್ರಕೃತಿ ಕೈ ಬಿಟ್ಬಿಡ್ತೀನಿ ಅಂತ ಹೇಳಿ ಅಂತ ಇದ್ರಿ. ಆ್ಯಕ್ಚುಲಿ ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ಪ್ರಕೃತಿ ಮಾತೆಯ ಅವಿನಾಭಾವ ಸಂಬಂಧ ಯಾವ ಥರ ಇರ್ಬೋದು ಅನ್ನೋದನ್ನು ಹೇಳ್ತೀರಾ? ಆ್ಯಕ್ಚುಲಿ ಅಲ್ಲ, ಅವಿನಾಭಾವ ಸಂಬಂಧ ಅನ್ನೋದಕ್ಕಿಂತಲೂ ಪ್ರಕೃತಿ ಅಂದರೆ ಕೇವಲ ಮರಗಿಡಗಳು ಮಾತ್ರ ಪ್ರಕೃತಿ ಅಂತಲ್ಲ ಹರೀಶ್. ನಾವು ಭಾಳ ತಪ್ಪು ತಿಳ್ಕೊಂಬಿಡ್ತೀವಿ. ಇವತ್ತು ಮರ ಬೆಳೆಸಿದ ತಕ್ಷಣ ಪ್ರಕೃತಿ, ಆ ಥರ ಅಲ್ಲ. ಪ್ರತಿಯೊಂದು ಚರಾಚರ ಸೃಷ್ಟಿನೂ ಪ್ರಕೃತಿನೇ. ಯಾವುದು ಪ್ರಕೃತಿ ಅಲ್ಲ ಅದು ಹೇಳಿ ನನಗೆ ಫಸ್ಟ್. ಪ್ರತಿಯೊಂದು, ಈವನ್ ಈ ಲೈಟ್ ಕೂಡ ಎಲ್ಲವೂ ಕನ್ವರ್ಷನ್. ಎಕ್ಸಾಕ್ಟ್ಲಿ, ಎಲ್ಲವೂ ಪ್ರಕೃತಿನೇ. ನೀನು ಈ ದಿಂಬನ್ನು ಕೂಡ ಒಂದು ಪ್ರೇಮದಿಂದ ತಬ್ಕೊಂಡ್ರೆ ಆ ದಿಂಬು ಕೂಡ ಮಾತಾಡುತ್ತೆ. ಯಾವುದಕ್ಕೆಲ್ಲ ಎಲ್ಲವೂ ಎನರ್ಜಿ ಬೀಯಿಂಗೆ. ನೀನು ನೀರು ಕುಡಿಯೋ ವಾಟರ್ ಬಾಟ್ಲ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ತಟ್ಟೆ ಆಗಿರ್ಬೋದು, ಊಟ ಆಗಿರ್ಬೋದು, ಅದಕ್ಕೆ ನಮ್ಮಲ್ಲಿ ಆ ಒಂದು ಭಾವನೆ ಇರಬೇಕು. ಏನೇ ಮಾಡು ಆ ಒಂದು ಭಾವನೆಯಿಂದ ಮಾಡಬೇಕು. ಭಗವಂತ ನಮ್ಮನ್ನು ಭಾವನೆಯಲ್ಲಿ ನೋಡ್ತಾನೆ. ಯಾಕಂದರೆ ನಾವು ಅವನಿಗೆ ತೋರ್ಸೋಕ್ಕೆ ಏನಿದೆ ನಮ್ಮ ಹತ್ರ? ಹೌದು, ನಮ್ಮ ಹತ್ರ ಏನಿದೆ? ಅವನು ಕೊಟ್ಟಿದ್ದೇ ಎಲ್ಲ, ಆದ ಕಾರಣ ಅವನ ಹತ್ರ ತೋರ್ಸೋಕ್ಕೆ ಏನಿದೆ? ಕೇವಲ ನನ್ನ ಭಾವನೆ ಅಷ್ಟೇ. ಅದಕ್ಕೆ ಆ ಭಾವಶುದ್ಧಿ ಆಗಬೇಕು ಅಂತಂದರೆ ಒಂದು ಪ್ರಕೃತಿಯ ಜೊತೆಯಲ್ಲಿ ನೀನು ಮಿಂಗಲಾಗಬೇಕು. ಇದು ನಂದಲ್ಲ, ಅದು ನಂದಲ್ಲ, ಇದು ನಂದಲ್ಲ, ಬರೀ ನಂದಲ್ಲ, ಎಲ್ಲವೂ ನಂದಲ್ಲ. ನನ್ನ ಕಾರ್ ಮಾತ್ರ ನಂದು, ಬೇರೆಯವ್ರ ಕಾರ್ ನಂದಲ್ಲ. ಮೊನ್ನೆ
ಅಲ್ಲಿ ಮಾಲ್ಗೆ ಹೋದಾಗ ಹ್ಮ್ ಕೆಲವರು ವಾಶ್ ಮಾಡ್ಸೋಕ್ಕೆ ಕಾರ್ ಬಿಟ್ಟೋಗಿರ್ತಾರೆ. ಓಕೆ ಆ ವೈಪರ್ಸು ಹೊರಗಡೆ ಈ ಥರ ಎಳೆದೋಗಿರ್ತಾರೆ, ಗೊತ್ತಲ್ಲ, ಹಾ, ಹೌದು. ಗ್ಲಾಸ್ ವಾಶ್ ಮಾಡ್ಬೇಕು. ನಾನೇನು ಮಾಡ್ತಾ ಇದ್ದೆ, ಕಾರು ನನ್ನ ಮಗ ಕಾರ್ ತೆಗಿಬೇಕಾದ್ರೆ ನಾನು ಪಕ್ಕದವ್ರ ವೈಪರ್ ಇರ್ತದಲ್ಲ ಅದನ್ನ ಹಿಂಗೆ ಎಳಿತಾ ಇದ್ದೆ. ಹ್ಮ್ ನನ್ನ ಮಗ ಕೇಳ್ದ, ಪಕ್ಕದವ್ರ ಕಾರ್ ಅವ್ರು ಮಾಡ್ಕೊಳಕ್ಕಾಗಲ್ಲ ಅಂತ. ಮಾಡಬಾರ್ದು ಅಂತಲ್ಲ, ಸುಮ್ಮನೆ ನನಗೇನು ಅಂದರೆ ಅದನ್ನು ಸರಿಯಾದ ಜಾಗದಲ್ಲಿ ಇಡಬೇಕು ಅಂತ. ಹಾ. ಯಾವ ಒಂದು ಮಿಸ್ಪ್ಲೇಸ್ ಆಗಿರ್ತದೆ Misplace ಆಗಿದೆ ಅದನ್ನ ಇಡಬೇಕು ಅಂತ ಅಷ್ಟೇ. ಅದೇನು ನನಗೇನು ಅದು ಅವ್ರದ್ದು ಯಾರು ಅಂತ ಗೊತ್ತಿಲ್ಲ, ಇನ್ನೊಬ್ರು ಅಂತ ಗೊತ್ತಿಲ್ಲ. ಹ್ಮ್ ಅದು ತಪ್ಪೇನು ಅಂದ್ರೇನು, ಅದನ್ನು ಬೇರೆಯವ್ರದ್ದು ನಾವು ಮುಟ್ಟಬಾರ್ದು, ಬೇರೆಯವ್ರದ್ದು ನಮ್ಮ ತಪ್ಪು, ಅದು ನಂದಲ್ಲ ಅನ್ನೋದು. ನಂದಲ್ಲ. ಹ್ಮ್ ಯಾವುದು ನಂದು ಅದು ಮಾತ್ರ ನಂದು. ಹ್ಮ್. ಇದು ನಂದು, ಅದು ನಂದಲ್ಲ, ಅದು ನಂದು, ಇದು ನಂದಲ್ಲ. ಪ್ರಕೃತಿಗೆ ಆ ಭಾವನೆ ಬಂತು ಅಂತಂದರೆ ನಿನ್ನ ಮೈಂಡ್ ಕೆಲಸ ಮಾಡ್ತಾ ಇದೆ ಅಂತ. ಓಕೆ, ಮೈಂಡ್ನ ಎಷ್ಟೆಷ್ಟು ಕಡಿಮೆ ಕೆಲಸ ಮಾಡಿಸ್ಬೇಕು ಅಂತಂದರೆ ನೀನು ಮಿಂಗಲ್ ಆಗ್ಬೇಕು ಜಾಸ್ತಿ. ಪ್ರಕೃತಿ ಜೊತೆಗೆ ಮಿಂಗಲ್ ಆಗ್ಬೇಕು. ಪ್ರಕೃತಿ ಅಂದರೆ ಯಾರೇ ಒಬ್ಬರ ಒಂದು ಅವ್ರಿಗೇನಾದರೂ ಒಂದು ಸಹಾಯ ಮಾಡಬೇಕಾಗಿರೋದು. ಸಹಾಯ ಇನ್ ದಿ ಸೆನ್ಸ್ ನಾವು ಅಂದ ತಕ್ಷಣ ಫಸ್ಟ್ ದುಡ್ಡಿಗೆ ಹೋಗ್ಬಿಡ್ತು ನಾವು. ನನ್ನ ಟೈಮ್ ಕೊಡ್ಬೋದು, ಆಮೇಲೆ ಕೆಲವೊಂದು ಮಾತುಗಳನ್ನ ಒಳ್ಳೆ ಆಡ್ಬೋದು, ಮಾತು ಹೇಳ್ಬೋದು, ಟೈಮ್ ನನ್ನ ಕೊಡ್ಬೋದು, ಸರ್ವಿಸ್ ಕೊಡ್ಬೋದು, ಒಂದು ಪುಸ್ತಕ ಓದಿ ಒಂದು 4 ಒಳ್ಳೆ ಮಾತು ಹೇಳ್ಬೋದು. ಹ್ಮ್ ಸೊ ಮೊನ್ನೆ ನಮ್ಮ ಇವಾಗೆಲ್ಲ ಒಂದು 6 ತಿಂಗಳು, ಒಂದು ವರ್ಷದ ಕೆಳಗೆ ಹ್ಮ್ ತಂದೆ ಮಗಳು ಕರ್ಕೊಂಬಂದಿದ್ದೆ ಆಫೀಸ್ಗೆ. Okay. ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದೆ. ನಾನು ಯಾರು ಸಾಮಾನ್ಯ ಫೋನ್ ತೆಗಿಯಲ್ಲ, ಅದು ನಂಬರ್ ಬಂದರೆ ಗೊತ್ತಲ್ಲ, ನಂಬರ್ ಇದ್ದರೆ ನಾನು ತೆಗೆಯೋದೇ ಇಲ್ಲ. ಅದೇನೋ ಅದು ಒಂದೊಂದು ಸಲ ಹಂಗಾಗುತ್ತೆ ಕನೆಕ್ಷನ್. ಅವತ್ತು ಏನೋ ತೆಗೆದ ತಕ್ಷಣ, ಸರ್ ಭೀಮೇಶ್ ರೆಡ್ಡಿ ಸರ್ ಮಾತಾಡೋದು ಅಂದ. ಹೌದು, ಒಂದು ಯಾವುದೋ ನನಗೆ ಏನಾದರೂ ವ್ಯವಹಾರಿಕವಾಗಿ ಸಂಬಂಧವಿರುತ್ತೆ ಅಂತ ಅಂದ್ಕೊಂಡೆ. ಹ್ಮ್ ಸರ್ ನಾನು ಈ ಥರ ಅಂತ ಎಲ್ಲ ಅಡ್ರೆಸ್ ಎಲ್ಲ ಹೇಳ್ದೆ. ಹೌದು, ಏನಾಗಬೇಕಾಗಿತ್ತು, ನಾನೇನು ಏನಂದ್ರೆ ಪೇಮೆಂಟ್ ಕೊಡೋದು ಏನೋ ಇರ್ತದೆ ನಮ್ಮ ಆಫೀಸ್ ಕಡೆಯಿಂದ ಅಂತ ಹೇಳಿದೆ. ಸರ್ ನನ್ನ ಮಗಳು ಪೂರ್ತಿ ಸುಸೈಡ್ಗೆ ಒಂದು ಬಂದ್ಬಿಟ್ಟಾಳೆ ಸರ್. ನಾನೇನು ಮಾಡಲಪ್ಪ ಅಂದೆ. ಇಲ್ಲ, ಒಂದು ಸಲ ನಿಮ್ಮ ಹತ್ರ ಹೋಗ್ರಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಅಲ್ಲಿ ಎಲ್ಲೋ ಒಂದು ಯಾವುದೋ ಒಂದು ಪಿರಮಿಡ್ಡು, ಅವ್ರ ಹೆಸರು ಏನೋ ಹೇಳಿದ್ರು, ರಾಜ್ಕುಮಾರೋ ಏನೋ ಹೇಳಿದ್ರು ಅವ್ರ ಹೆಸರು. ಅಲ್ಲೊಂದು ಅತ್ತಿಬೇಲೆ ಹತ್ರ ಒಂದು ಪಿರಮಿಡ್ ಇದೆ. ಅವ್ರು ಯಾರೋ ಹೇಳಿದ್ರು ಸರ್ ಹಿಂಗೆ. ಅದಕ್ಕೋಸ್ಕರ ನಾನು 3 ದಿನಗಳಿಂದ ಕಂಟಿನ್ಯೂ ಫೋನ್ ಮಾಡ್ತಾಯಿದ್ದೀನಿ ಸರ್, ನೀವು ತೆಗಿತಾ ಇಲ್ಲ ಫೋನು. ಇಲ್ಲಲ್ಲಪ್ಪ, ನಾನು ಈ ಮಧ್ಯ ಬಿಟ್ಟೇ ಬಿಟ್ಟಿನಿ ಕಂಪ್ಲೀಟಾಗಿ. ನಾನು ಯಾರನ್ನೂ ಕೂಡ ಕೌನ್ಸಿಲಿಂಗ್ ಏನು ಮಾಡ್ತಾ ಇಲ್ಲ ಸರ್, ದಯವಿಟ್ಟು ಒಂದು ಸಲ ಕರ್ಕೊಂಬರ್ತೀನಿ ಸರ್ ಅಂತ. ಮತ್ತು ನಿರ್ವಾಹ ಇಲ್ಲ. ಓಕೆ, ಆಮೇಲೆ ಸರಿ ಬಾ ಅಂತಂದು ಹೇಳಿದೆ. ನಾನು ಹೇಳಿದ್ದೀನಿ, ಯಾವಾಗ ಬರ್ತೀರ ಸರ್? ಇವಾಗ ಹೇಳಿದ್ರೆ ಬಂದುಬಿಡ್ತೀವಿ ಸರ್ ಇವಾಗ. ಅಲ್ಲಪ್ಪ, ಅಲ್ಲಿಂದ ಇಲ್ಲಿ ಬರ್ಬೇಕಾ ಸರ್? 1 ಗಂಟೆ ಟೈಮ್ ಕೊಟ್ಟರೆ ಬಂದುಬಿಡ್ತೀನಿ ಸರ್ ಅಂದೆ. ಆಯ್ತು ಬನ್ನಿ ಅಂದೆ. ಕರೆಕ್ಟಾಗಿ ಬಂದುಬಿಟ್ರು ತಂದೆ ಮಗಳು ಇಬ್ಬರು. ಪಾಪ ಬಂದರು, ಇಬ್ಬರು ಬಂದು ಕೂತ್ಕೊಂಡ್ರು. ನಾನು ಅವ್ರನ್ನ ಕರೆಸಿದೆ ಒಳಗೆ. ನೀವು ಸ್ವಲ್ಪ ಮಗಳು ಕಳಿಸಿದೆ ಫಸ್ಟು. ಕಳಿಸಿದ್ಮೇಲೆ ಅವ್ರನ್ನ ಕೇಳಿದೆ ಏನು ಸಮಸ್ಯೆ ಅಂತ. ಅವರೆಲ್ಲ ಹೇಳಿದ್ರು. ಆಮೇಲೆ ಮಗಳನ್ನ ಕೂತ್ಕೊಂಡೆ, ಮಗಳ ಹತ್ರ ಮಾತಾಡಿದೆ. ಆ ಹುಡುಗಿ ಹತ್ತು ಕೆರೆದು ಅದು ಇದಿತ್ತು, ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಇದ್ದವು, ಏನೇನೋ ಇತ್ತು. ಒಂದು ಲವ್ ಫೇಲರು, ಅದು ಇದು ಎಲ್ಲ ಇತ್ತು. ಆಮೇಲೆ ಎಜುಕೇಷನ್ನು, ಅದು ಇದು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿಲ್ಲ ಹುಡುಗಿ. ಟೋಟಲ್ ಒಂದು ಕಡೆ ಎಜುಕೇಷನು, ಫೈನಾನ್ಸು, ಲವ್ವು, ಎಮೋಷನ್ಸು, ಫ್ಯಾಮಿಲಿ ಎಲ್ಲ ಮಿಕ್ಸ್ಡ್ ಆಗಿ ಆ ಹುಡುಗಿ ಹೆಂಗಾಗಿತ್ತು ಅಂತಂದರೆ ಒಂಥರ ನನಗೆ ಇನ್ನೇನು ಮುಗಿದೋಗ್ಬಿಟ್ಟಿದೆ ಪ್ರಪಂಚ ಅನ್ನೋ ಮಟ್ಟಿಗೆ ಬಂದುಬಿಟ್ಟಿದ್ದೆ ಹುಡುಗಿ. ಸೊ ಎಲ್ಲ ಕೂತ್ಕೊಂಡು ಅವ್ನು ಪೆನ್ನು ಪೇಪರ್ ಕೊಟ್ಟು ಅದನ್ನು ಸಪ್ರೇಟ್ ಮಾಡಿ, ಫ್ಯಾಮಿಲಿ ಬೇರೆ, ಲವ್ವೇ ಬೇರೆ, ಫೈನಾನ್ಸೇ ಬೇರೆ, ಎಜುಕೇಷನ್ ಬೇರೆ, ಈ ಥರ ಎಲ್ಲ ಮಾಡಿಸಿ ಆಮೇಲೆ ಅದಕ್ಕೆಲ್ಲ ಒಂದು ಗೋಲ್ ಸೆಟ್ ಮಾಡಿ, ಇದೆ ಆಯ್ತು, ಇದಾದ್ಮೇಲೆ ಇದು ಎಲ್ಲ ಸೆಟ್ ಆಗಿ. ಸೊ ಇದಕ್ಕೆ ಒಂದು ಟಾರ್ಗೆಟ್ ಕೊಟ್ಟು ಒಂದು 6 ಮಂತ್ಸ್ ಟ್ರೈ ಮಾಡಮ್ಮ. ಓಕೆ, ಆಮೇಲೆ ಅದು ಆಗಿಲ್ಲ ಅಂತಂದರೆ ನೀನು ಕೂತ್ಕೊಂಡು ಮಾತಾಡಿ, ನೀನು ಸುಸೈಡ್ ಏನಾದರೂ ಮಾಡ್ಕೊ, ರೈಟ್, ಯಾವ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲ ಹೇಳಿದ್ಮೇಲೆ ಕಳಿಸಿದ್ಮೇಲೆ. ಆಮೇಲೆ ಒಂದು 6-7 ಮಂತ್ಸಲ್ಲಿ ಅವ್ರ ಫಾದರ್ ಫೋನ್ ಮಾಡಿದರು. ಇನ್ನೊಂದ್ಸಲ ನನ್ನ ಮಗಳು ನಿಮ್ಮನ್ನು ಕಾಣಬೇಕು ಸರ್, ಭಾಳ ಖುಷಿಯಾಗಿದ್ದಾಳೆ ಅಂದರೆ ಕಾಣೋದು ಬೇಕಾಗಿಲ್ಲ, ಮತ್ತೆ ಡಿಪ್ರೆಷನ್ ಇದೆ ಕಾಣೋಣ. ಇಲ್ಲ ಸರ್, ಒಂದು ಸಲ ನಿಮ್ಮ ಹತ್ರ ಬರ್ಬೇಕು ಸರ್, ಮಾತಾಡ್ಬೇಕು ಸರ್. ಇಲ್ಲ ದಯವಿಟ್ಟು ಬೇಡ, ಎಲ್ಲ ಚೆನ್ನಾಗಾಗಿದೆಯಲ್ಲ ಸರ್, ಫಸ್ಟ್ ಕ್ಲಾಸ್ ಸರ್, ಎಲ್ಲ ತುಂಬ ಚೆನ್ನಾಗಿದೆ. ಅವಳು ಕೂಡ ಇವಾಗ ಎಲ್ಲ ಸಿಸ್ಟಮೆಟಿಕ್ ಆಗಿಬಿಟ್ಟಿಲ್ಲ ಸರ್. ಮನೇಲಿ ಒಂದು ವಾಲ್ನಲ್ಲಿ ಒಂದು ಪೇಪರ್ ಹಾಕ್ಕೊಂಡು ಎಲ್ಲ ಬರ್ಕೊಂಡ್ಬಿಟ್ಟಿದ್ದಾಳೆ ಕ್ಲೀನಾಗಿ. ಆ ಟೈಮ್ ಟೇಬಲ್ ಪ್ರಕಾರ ಎಲ್ಲ ಮಾಡ್ತಾಳೆ. ಮೊದಲು ಭಾಳ ಕಷ್ಟ ಇತ್ತು ನಮಗೆ, ಒಂದು ಎಬ್ಸೋದು ಕಷ್ಟ ಇತ್ತು, ಅದು ಕಷ್ಟ ಇತ್ತು. ಇವಾಗೆಲ್ಲ ಏನು ಒಂದು ಸಿಸ್ಟಮ್ ಆಗಿಬಿಟ್ಟಿದ್ದಾಳೆ ಸರ್. ನಾನು ನಮ್ಮ ಕಲಿಗೊಬ್ರು ಇದ್ದಾರೆ ಸರ್, ಅಲ್ಲ ನಮ್ಮ ಕಲಿಗಿನ ಮಗಳು ಸೇವಿಂಗ್ ಆಗಿದೆ ನೋಡ್ರಿ ರಾಜಶೇಖರ್. ಇದು ಲಾಸ್ಟು, ಇನ್ನೂ ಒಂದು ಸಾರಿ ಇನ್ನೊಬ್ಬರು ಸುದ್ದಿ ಅವರು ಇವರು ನನಗೆ ಹೇಳೋಕ್ಕೋಗ್ಬೇಡಿ. ಓಕೆ, ನಾನು ಬಿಟ್ಬಿಟ್ಟಿದ್ದೀನಿ. ನಾನು ಅದೇನೋ, ಬಟ್ ನಿಮಗೆ ಏನಿತ್ತು ಸಂಬಂಧ ಅಂದರೆ ನಾನು ಹೇಳ್ತಾ ಇರೋದು,
ಒಂದು ಪ್ರಕೃತಿ ಕೆಲಸ ಇವೆಲ್ಲ. ಹ್ಮ್ ಓಕೆ. ಸೊ ನಾವು ಬರೀ ಮರ ಬೆಳೆಸೋದು, ಗಿಡ ಬೆಳೆಸೋದು, ಇದು ಮಾಡೋದು, ಅದು ಮಾಡೋದು ಅಂತಲ್ಲ. ಏನೇ ಆಗಿರ್ಬೋದು, ಎಲ್ಲವೂ ಪ್ರಕೃತಿ ಕೆಲಸಗಳೇ. ಹ್ಮ್ ಒಂದು ನೀವು ರೆಸ್ಟೋರೆಂಟ್ಗೆ ಹೋಗಿ, ಆ ರೆಸ್ಟೋರೆಂಟ್ನಲ್ಲಿ ನೀನು ಯಾವ ರೀತಿ ನಡ್ಕೊಳ್ತೀಯ, ಹ್ಮ್ ಓಕೆ. ಒಂದು ಸಿನಿಮಾ ಥಿಯೇಟ್ರಿಗೆ ಹೋದ್ರೆ ಯಾವ ರೀತಿ ನಡ್ಕೊಳ್ತೀಯ, ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಯಾವ ರೀತಿ ನಡ್ಕೊಳ್ತೀಯ, ಒಂದು ರೈಲ್ವೆ ಸ್ಟೇಷನಲ್ಲಿ ಯಾವ ರೀತಿ ನಡ್ಕೊಳ್ತೀಯ, ಟ್ರೈನ್ನಲ್ಲಿ ಯಾವ ರೀತಿ ನಡ್ಕೊಳ್ತೀಯ. ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಯುವರ್ ಲೈಫ್ ಈಸ್ ಬೀಯಿಂಗ್ ಕನೆಕ್ಟೆಡ್ ಟು ನೇಚರ್. ಹ್ಮ್ ಸೊ ಆ ರೀತಿಯಾಗಿ ನಾವು ಥಿಂಕ್ ಮಾಡಿದಾಗ ಪ್ರತಿಯೊಂದರಲ್ಲೂ ಕೂಡ ನಮಗೆ ಒಂದು ಖುಷಿ ಇರುತ್ತೆ. ಈಗ ನೋಡಿ, ಎಲ್ಲ ನಂದೇ ಅಂತ ಅಂದ್ಕೊಂಡ್ರೆ ಅದರಿಂದ ಆಗದೇ ಇರ್ಬೋದು. ಹ್ಮ್ ನೀನು ಒಂದು ಪ್ರಾಪಂಚಿಕ ದೃಷ್ಟಿಯಲ್ಲಿ ನಿಂದು ಆಗದೇ ಇರ್ಬೋದು. ಈ ಹೌದು. ಪ್ರಪಂಚನೇ ನಂದು ಅಂತ ಅಂದ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಹೇಳು. ಹೌದು. ಅವಾಗ ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು ಅಂತ ಅನ್ಸಲ್ಲ. ಜಸ್ಟ್ ಕೆಲಸ ಮಾಡ್ತಾ ಇರ್ತೀನಿ ನಾನು. ನನಗೆ ಕೇಳ್ತಿರ್ತಾರೆ ಕೆಲವರು, ಮತ್ತು ಇಷ್ಟೆಲ್ಲ ಹೇಳ್ತೀಯಪ್ಪ, ಬಿಸ್ನೆಸ್ ಮೇಲೆ ಬಿಸ್ನೆಸ್ ಮಾಡೇ ಮಾಡ್ತೀಯ ಅಂತ. ಓಕೆ. ಡಿಟ್ಯಾಚ್ಮೆಂಟ್ ಆಗಿ ಮಾಡೋ ಬಿಸ್ನೆಸ್ಸೇ ಬೇರೆ, ಅಟ್ಯಾಚ್ಮೆಂಟ್ ಆಗಿ ಮಾಡೋ ಬಿಸ್ನೆಸ್ ಬೇರೆ. ಡಿಟ್ಯಾಚ್ಮೆಂಟ್ ಆಗಿ ಯಾವ ಬಿಸ್ನೆಸ್ ಮಾಡ್ತೀವಿ, ಒಂದು ಲೆವೆಲ್ ಬಂದಮೇಲೆ ನನಗೆ ಸಾಕು ಅಂತ ಅನಿಸಿದ ಡಿಟ್ಯಾಚ್ಮೆಂಟ್ ಆಗಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ನಂಬಿಕೊಂಡು 100 ಫ್ಯಾಮಿಲಿ ಗೊತ್ತಲ್ಲ ನಿಮಗೆ, ಒಂದು 100 ಫ್ಯಾಮಿಲೀಸ್ ಇದ್ದಾವೆ. ಹೌದು. ಹೌದಾ? ಮತ್ತು ಅಲ್ಲ, ನಾನು ಬಿಟ್ಟರೆ ಅಂತ ನಾನೇ ಮಾಡ್ಬೇಕಂತಲ್ಲ, ನಾನು ಬಿಟ್ಟರೆ ಇನ್ನೊಂದು ಕಡೆ ಸೇರ್ಕೊಂತಾರೆ, ಮಾಡ್ತಾರೆ. ಬಟ್ ಆ 100 ಫ್ಯಾಮಿಲೀಸ್ ಅಂತೂ ಒಂದು ಕಡೆ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ವಾ ಇಲ್ಲ? ಹೌದು. ಮತ್ತು ಮಾಡಿದ್ರೆ ತಪ್ಪೇನು? ಹ್ಮ್ ನನಗೆ ಹಿಂಗೆ ಬರಬೇಕು, ಇಷ್ಟೇ ದುಡ್ಡು ಸಂಪಾದನೆ ಮಾಡಬೇಕು, ಆಧಾರ ಮಾಡಬೇಕು, ಫ್ಯೂಚರಿಸ್ಟಿಕ್ ಗೋಲ್ಸ್ ಇರಬೇಕು ಅಂತಂದರೆ ನಾನೇನಾದರೂ ಹೇಳ್ಬೋದು. ನೀನು ಹೇಳಿದ್ದೀನಿ, ಸಾಕಷ್ಟು ಹೇಳಿದ್ದೀನಿ ನನಗೆ ಯಾವ ಫ್ಯೂಚರಿಸ್ಟಿಕ್ ಗೋಲ್ಸು ಇಲ್ಲ. ಜಸ್ಟ್ ಐ ಆಮ್ ಡೂಯಿಂಗ್ ಮೈ ವರ್ಕ್. ಅಂದ್ರೆ ನಾ ಈ ಕ್ವಶನ್ ನಿಮಗೆ ಮುಂಚೆನೂ ಕೇಳಿದ್ದೆ, ಇವಾಗ ಮತ್ತೆ ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಗೋಲ್ಸ್ ಇಲ್ಲದೆ, ಯಾವುದೇ ಒಂದು ವಿಷನ್ ಇಲ್ಲದೆ, ಅಲ್ಲಿ ಕ್ಲಾರಿಟಿ ಇಲ್ಲದೆ ನಾವಲ್ಲಿ ಬಿಸ್ನೆಸ್ ಒಳಗಡೆ ಎಂಟರ್ ಆಗೋದಕ್ಕೆ ಸಾಧ್ಯ ಇದೆನಾ? ಭಾರಿ ತಪ್ಪು ಹರೀಶ್. ಅಂದ್ರೇನು, ಯಾವುದೇ ಒಂದು ಗೋಲ್ ಇಲ್ಲದೆ ಅಂತ ಕರೆಕ್ಟ್. ಸೊ ಗೋಲ್ ಅಂದ್ರೆ ಏನು? ನಮ್ಮ ಗೋಲ್ ಏನಪ್ಪ? ಈ ವರ್ಷ ಇಷ್ಟು ಕೋಟಿ ಸಂಪಾದನೆ ಮಾಡಬೇಕು, ನೆಕ್ಸ್ಟ್ ಇಯರ್ ಇಷ್ಟು ಕೋಟಿ, ನೆಕ್ಸ್ಟ್ 5 ಇಯರ್ಸ್ಗೆಲ್ಲ ಇಷ್ಟು ಕೋಟಿ ಸಂಪಾದನೆ ಮಾಡಬೇಕು. ಇದೇ ಅಲ್ಲ ಗೋಲ್ ಅಂದರೆ. ಹೌದು. ಹೌದಾ? ಇದನ್ನು ಪಕ್ಕಕ್ಕೆ ಇಟ್ಬೇಡ. ವಿಷನ್ ಇಟ್ಕೋ. ಗೋಲ್ ಆಲ್ವೇಸ್ ಕನೆಕ್ಟೆಡ್ ಟು ಯುವರ್ ಫೈನಾನ್ಷಿಯಲ್ ಸಿಚುವೇಶನ್. ಹೌದು. ಓಕೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾರೆ, ನನಗೆ ಹಿಂಗೆ ಮಾಡಬೇಕು, ಇಷ್ಟು ಮಾಡಬೇಕು ಅಂತ. ಅದನ್ನು ಪಕ್ಕಕ್ಕಿಡು. ಅದು ಎಷ್ಟೇ ಬರಲಿ ಬಿಡು. ಕೆಲವೊಂದು ಸಲ ಬರುತ್ತೆ, ಕೆಲವೊಂದು ಸಲ ಹೋಗುತ್ತೆ, ಎಷ್ಟೊಂದು ಇರಲಿ ಬಿಡೋದು. ಒಂದು ವಿಷನ್ ಇಟ್ಕೋ, ಮಾಡು ಕೆಲಸ. ಅಂದರೆ ಆ ಒಂದು ಕೆಲಸವನ್ನು ಇನ್ನೂ ಶ್ರದ್ಧೆಯಾಗಿ ಹೆಂಗೆ ಮಾಡೋದು, ಹೆಂಗೆ ಇನ್ನೂ ಫೈನೆಸ್ಟ್ ನಾನು ಅದನ್ನು ರೀಚ್ ಮಾಡೋದು ಹೆಂಗೆ. ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಶ್ರದ್ಧೆ ಇರಬೇಕು. ಆಮೇಲೆ ಕಾಂಪ್ರಮೈಸ್ ಆಗಬಾರ್ದು. ಇದಾಗಬೇಕು ಅಂದ್ರೆ ಹಂಗೆ ಇರಬೇಕದು. ನಾವೇನು ಮಾಡಿಬಿಡ್ತೀವಿ, ಕಾಂಪ್ರಮೈಸ್ ಯಾಕೆ ಆಗ್ತೀವಿ? ಇವಾಗ ಫಾರ್ ಎಕ್ಸಾಂಪಲ್, ನಾನೊಂದು ಅಪಾರ್ಟ್ಮೆಂಟ್ ಕಟ್ಟಿಸ್ತಿದ್ದೀನಿ ಅಂತ ಅಂದ್ಕೊ. ಓಕೆ. ನಾನು ಒಂದು ಗೋಲ್ ಇಟ್ಕೊಂಡಿರ್ತೀನಿ, ಇದರಿಂದ ನಾನು ಇಷ್ಟು ಸಂಪಾದನೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು 10 ಕೋಟಿನೋ 20 ಕೋಟಿನೋ ಇದರಲ್ಲಿ ಸಂಪಾದನೆ ಮಾಡಬೇಕು. ಅದರಲ್ಲಿ ಕಮ್ಮಿ ಆಯಿತು, ಇಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತೀನಿ. ಟೈಲ್ಸಲ್ಲಿ ಕಾಂಪ್ರಮೈಸ್ ಆಗ್ತೀನಿ, ಫಿಟ್ಟಿಂಗ್ಸಲ್ಲಿ ಕಾಂಪ್ರಮೈಸ್ ಆಗ್ತೀನಿ, ಇನ್ನೊಂದರಲ್ಲಿ ಕಾಂಪ್ರಮೈಸ್ ಆಗ್ತೀನಿ, ಇನ್ನೊಂದರಲ್ಲಿ ಕಾಂಪ್ರಮೈಸ್ ಆಗ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡೋಣ ಬಿಡು ಅಂತ ಅಂತೀನಿ. ನಿನಗೆ ಅದೇ ಫೈನಾನ್ಷಿಯಲ್ ಗೋಲೇ ಇಲ್ಲ ನಿನಗೆ, ಬಟ್ ವಿಷನ್ ಇದೆ, ನನಗೆ ಇಂಥ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಇಷ್ಟು ಬ್ಯೂಟಿಫುಲ್ ಆಗಿರಬೇಕು, ಎಲಿವೇಶನ್ ಹಿಂಗಿರಬೇಕು, ಕಸ್ಟಮರ್ ಇಷ್ಟು ಖುಷಿ ಪಡ್ಬೇಕಾದ್ರೆ ಒಳಗಡೆ ಹೋದ್ಮೇಲೆ. ಅದು ಅದು ಅದೇ ಹಾಕಿರಬಾರ್ದು ನಿನಗೆ. ಹೌದು. ದಟ್ ಈಸ್ ಎ ವಿಷನ್. ಅದು ಸಿಗ್ನೇಚರ್ ಆಗಿರ್ಬೇಕು ನಿಂದು. ಏನೇ ಮಾಡೋದು ನಿನ್ನ ಸಿಗ್ನೇಚರ್ ಇರ್ಬೇಕು. ಅದ್ರಲ್ಲಿ ನನ್ನ ಸಿಗ್ನೇಚರ್ ನನಗೆ ಎಷ್ಟು ಬರುತ್ತೋ ಸಂಬಂಧ ಇಲ್ಲ. ಐ ವಾಂಟ್ ಮೈ ಸಿಗ್ನೇಚರ್ ಇನ್ ದ್ಯಾಟ್. ನೋಡಿ ಎಷ್ಟು ಖುಷಿ ಇರುತ್ತೆ. ಆ ಬಂದಂಥ ಕಸ್ಟಮರ್ ಹೆಂಗಿರ್ತಾರೆ. ಅವಾಗ ಅದು ಆಟೋಮೆಟಿಕ್ ಆಗಿ ನಾವು ಅನ್ಕೊಳ್ದೆ ಇಲ್ಲದೆ ಇರೋಷ್ಟು ಕೂಡ ಅದು ಮತ್ತೆ ಟರ್ನ್ ಓವರ್ ಆಗೋ ಚಾನ್ಸಸ್ ಇರುತ್ತೆ. ಇದೇ ತಪ್ಪು. ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ, ಅದೇ ನನಗೆ ಒಂದ್ಸಲ ಹೇಳಿದ್ರೆ ಅಂತ ಹೇಳಿದ್ನಲ್ಲ, ನೀನು ಸ್ಪಿರಿಚುವಲ್ ವರ್ಕ್ ಮಾಡು, ಸ್ಪಿರಿಚುವಲ್ ಫೈನಾನ್ಸ್. ಹಂಗೆ ಆಗಲ್ಲ ರೀ. ಅದ್ರಲ್ಲಿ ಕಮ್ಮಿ ಬರಲಿ ಬಿಡು, ಏನಾಯಿತು ಅದ್ರಲ್ಲಿ ಯಾಕೆ? ಇವಾಗ ನಾವೇನು ಅಂದ್ಕೊಳ್ತೀವಿ, ನಾನು ಈ ಥರ ಸರ್ವಿಸ್ ಕೊಟ್ಬಿಟ್ರೆ ನನಗೆ ಅಂದ್ಕೊಳ್ಳಾರ್ದಂಗೆ ಡಬಲ್ ದುಡ್ಡು ಬಂದ್ಬಿಡುತ್ತೆ. ಎಷ್ಟು ಸ್ವಾರ್ಥ ನೋಡು. ಅದ್ರೇನು ಡಬಲ್ ದುಡ್ಡು ಬರುತ್ತೋ ಅಂತಲೇ ನೀನು ಸರ್ವಿಸ್ ಕೊಡ್ತಾ ಇದ್ದೀನಿ ನೀನು. ಅದೇ ಆಗಬೇಕು. ಅಂದ್ರೆ ನಾವು ಏನೇ ಮಾಡಲಿ ಅದನ್ನ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡದೆ ಮಾಡಬೇಕು ಅಂತ ಹೇಳಿ. ಎಕ್ಸಾಕ್ಟ್ಲಿ, ನಿಷ್ಕಾಮ ಕರ್ಮ. ಈಗ ನಾನು ಹೇಳ್ತಿರೋದು, ಯಾರು ಎಕ್ಸ್ಪೆಕ್ಟ್ ಮಾಡ್ಬೇಕು ರಿಸಲ್ಟು ಅಂತಂದರೆ, ಇನ್ನೂ ಇನಿಷಿಯಲ್ ಸ್ಟೇಜಾಗಿ ಇರ್ತಾನೆ ಪಾಪ.
ಹ್ಮ್ ಆಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾನೆ. ಅವನು ಇನ್ನೂ ತನ್ನ ಕಾಲ ಮೇಲೆ ತಾನು ಅಂದ್ಕೋಬೇಕಾಗಿರ್ತದೆ, ಸಾಲ ಮಾಡ್ಕೊಂಡಿರ್ತಾನೆ, ಅದು ಮಾಡ್ಕೊಂಡಿರ್ತಾನೆ, ಕಮಿಟ್ಮೆಂಟ್ಸ್ ಇರ್ತವೆ. ಅವರು ಒಂದು ಟಾರ್ಗೆಟು ಗೋಲ್ ಹಾಕ್ಕೊಂಡು ನಾನು ಇಷ್ಟು ಸಂಪಾದನೆ ಮಾಡಲೇಬೇಕು, ಮಾಡಿದ್ರಲ್ಲಿ ಇಷ್ಟು ಕಟ್ಟಬೇಕು, ಇಷ್ಟು ಉಳಿಸ್ಕೋಬೇಕು, ಇದರಿಂದ ಇನ್ನೂ ಒಂದು ಮಟ್ಟಕ್ಕೆ ಬೆಳಿಬೇಕು ಅನ್ನೋರು ಆ ರೀತಿಯಾಗಿಯೇ ಬೆಳಿಬೇಕು. ಓಕೆ, ಅದೊಂದು ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಅದು, ಆ ರೀತಿ ಇರಬೇಕದು. ನೀನು ಒಂದು ಸಫಿಷಿಯೆಂಟ್ ಹಂತಕ್ಕೆ ಬಂದ ಮೇಲೂ ಕೂಡ ನೀನು ಇನ್ನೂ ಒಂದು 100 ಕೋಟಿ ಸಂಪಾದನೆ ಮಾಡಿದೆ, ಒಂದು 200 ಕೋಟಿ ಸಂಪಾದನೆ ಮಾಡಿದೆ, ಮತ್ತು 500 ಕೋಟಿ ಮಾಡಬೇಕು, 500 ಕೋಟಿ ಮಾಡಿ 1000 ಕೋಟಿ ಮಾಡಬೇಕು. ಅಂದ್ರೆ ಎಷ್ಟೋ ಜನ ಇವತ್ತಿನ ದಿವಸ 1000 ಕೋಟಿಗಳನ್ನು ಅರ್ನ್ ಮಾಡ್ತಾ ಇದ್ದಾರೆ, ಆಮೇಲೆ 10,000 ಕೋಟಿ ಬಿಲಿಯನ್ಸ್ ಟುಗೆದರ್ ಅರ್ನ್ ಮಾಡ್ತಾ ಇದ್ದಾರೆ. ಬಟ್ ಅದು ಅವರು ಒಂದು ಹಂತದಲ್ಲಿ ಫುಲ್ ಸ್ಟಾಪ್ ಇಡ್ಲೇಬೇಕು ಅಂತ ಹೇಳಿ ಅಂತೀರಾ? ಹಂಗೇನಿಲ್ಲ ರೀ, ಅದೇ ಹೇಳ್ತಾ ಇರೋದು. ಈಗ ಕಂಟೆಂಟ್ಮೆಂಟ್ ಬೇಕು ಅಂದ್ಕೊಂಡವರು ಈ ರೀತಿ ಇರ್ತಾರೆ, ನನಗೆ ಅದೇ ಕಂಟೆಂಟ್ಮೆಂಟ್ ಅಂದ್ಕೊಂಡವರು ಅದು ಆ ರೀತಿ ಇರ್ತಾರೆ. ನಾವು ಅವ್ರನ್ನ ತಪ್ಪು ನಾವು ಕರೆಕ್ಟ್ ಅಂತ ಹೇಳಕ್ ಬರಲ್ಲ ಇಲ್ಲಿ. ಅಂದ್ರೆ ಇವಾಗ 500 crore ಅರ್ನ್ ಮಾಡಿರೋನು, ಈಗ ಬಿಲಿಯನಿಯರ್ ಇವರಿದ್ದಾರೆ, ಬಿಲ್ ಗೇಟ್ಸ್ ಇದ್ದಾರೆ, ವಾರ್ನ್ ಬಫೆಟ್ ಇದ್ದಾರೆ, ಆಮೇಲೆ ಜೆಫ್ ಬೆಜೋಸ್, ಈ ಥರ ಸಾಕಷ್ಟು ಜನ ಇದ್ದಾರೆ ಅಂತ ಅಂದ್ಕೊ. ಸೊ ನಾವು ಅವ್ರನ್ನ ತಪ್ಪು ಅಂತ ಹೇಳಕ್ಕೆ ಬರುತ್ತಾ? ಅವ್ರನ್ನ ತಪ್ಪು ಅಂತ ಹೇಳಿದ್ರೆ ಇವತ್ತು ಲಕ್ಷಾನುಗಟ್ಟಲೆ ಉದ್ಯೋಗಗಳಂಗೆ ಸೃಷ್ಟಿ ಆಗ್ತವೆ. ಸೊ ಅಲ್ಲಿಗೆ ಬರ್ತಾ ಇದ್ದೆ ನಾನು. ಆ್ಯಕ್ಚುಲಿ ಇವತ್ತು 500 ಕೋಟಿ ಮಾಡಿರೋನು ನೆಕ್ಸ್ಟ್ 1000 ಕೋಟಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವನು ವಿಷನ್ ಇಟ್ಕೊಂಡು ಅವರಿಗೆ ಇಷ್ಟು ಜನಕ್ಕೆ ಕೆಲಸ ಕೊಡಬೇಕು, ಅದರಿಂದ ನನಗೆ ಖುಷಿ ಆಗ್ತಾ ಇದೆ ಅಂತೇಳಿ ಅನ್ಸಿದ್ರೆ ಅದರಲ್ಲಿ ಅವನು ಇನ್ವಾಲ್ವ್ ಆಗ್ತಾ ಅದರಲ್ಲಿ ಅವನು ಹಣ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಲ್ಲ, ಇಷ್ಟು ಜನಕ್ಕೆ ಕೆಲಸ ಕೊಡಬೇಕು ಅಂತ ಯಾರು ವಿಷನ್ ಇಟ್ಕೊಳ್ಳಲ್ಲ. ಇಷ್ಟು ಹಣ ಸಂಪಾದನೆ ಮಾಡಬೇಕು ಅಂತ ವಿಷನ್ ಇಟ್ಕೊಂತಾರೆ. ಒಂದು ವಿಷನ್ನಲ್ಲಿ ಎಲ್ಲ ಬಂದ್ಬಿಡುತ್ತೆ ಅದು. ಓಕೆ, ನಾನು ಇಷ್ಟು ಜನಕ್ಕೆ ಕೆಲಸ ಕೊಡಬೇಕು ಅಂದ್ರೆ ಬರೀ ಅವ್ನ ಕಣ್ಣಿಗೆ ಬರೀ ಜನಗಳೇ ಕಾಣ್ತಾರೆ. ಅವ್ನು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಅವನ ಕೈಲಿ. ಅವನ ವಿಷನ್ನು ಯಾವತ್ತು ಇಷ್ಟು ಫೈನಾನ್ಷಿಯಲ್ ಟಾರ್ಗೆಟ್ ಅಂತ ಬಂದಾಗ ಆಟೋಮೆಟಿಕ್ಕಾಗಿ ಜನಗಳು ಬರ್ತಾರೆ. ಓಕೆ, ಒಂದು ನೀನು ಗೋಲ್ನ ಫಿಕ್ಸ್ ಮಾಡ್ಕೊಂಡಾಗ ಆ ಗೋಲ್ಗೆ ರೀಚ್ ಮಾಡೋದಕ್ಕೆ ನೀನೊಬ್ಬರ ಕೈಲಿ ಆಗಲ್ಲ, ಆಟೋಮೆಟಿಕ್ಕಾಗಿ ಉಟ್ಕೋತಾರೆ, ಪ್ರಕೃತಿ ಕಳಿಸುತ್ತೆ. ಅಮ್ಮನ ಕೆಲಸ ಏನಪ್ಪ ಅಂತಂದರೆ ನೀನು ಏನು ಕೇಳ್ತೀಯ ಅದನ್ನು ಕೊಡೋದು ಅಮ್ಮನ ಕೆಲಸ. ಅಂದ್ರೆ ಇಲ್ಲಿ ಸರ್ವಿಸ್ ಕೂಡ ಅವ್ರಿಗೆ ಫೋಕಸ್ ಮಾಡಬೇಕು ಅಂತ ಹೇಳಿ. ಯಾರು ಇವಾಗ ಬಿಸ್ನೆಸ್ ಮ್ಯಾನ್ ಆಗಿರೋನು ಒಂದು ಫೈನಾನ್ಷಿಯಲ್ ಗೋಲ್ ಇರುತ್ತೆ, ನೆಕ್ಸ್ಟ್ ಇಯರ್ ಅಲ್ಲಿ ನಾನು ಇವಾಗ 500 crores ಇದೆ, ಅದನ್ನ ನಾನು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಒಂದು 750 crore ಮಾಡಬೇಕು ಅಂತ ಹೇಳಿ ಒಂದು ವಿಷನ್ ಇಟ್ಕೊಂಡಿದ್ರೆ ಆ ವಿಷನ್ ತಕ್ಕಂತ ಒಂದು ಸರ್ವಿಸ್ ಕೂಡ ಅವನು ಫೋಕಸ್ ಮಾಡ್ಬೇಕಲ್ವಾ? ಆಕ್ಚುಲಿ ಹರೀಶ್, ಇದು ಹೆಂಗೆ ಅಂತಂದರೆ ಇದು ಗೌರ್ಮೆಂಟು ಒಂದು ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿದೆ. 2.5% ನಾವು ಕಾರ್ಪಸ್ ಫಂಡ್ ತೆಗೆದಿಡಬೇಕು, ಸೊಸೈಟಿಗೆ ಕೊಡಬೇಕು. ಸರ್ವಿಸ್ ಅಂದ್ರೆ ಆತರ ಅಲ್ಲ ಹೇಳ್ತಾರೆ, ಅವ್ನು ಕೊಡ್ತಕ್ಕಂತ ಒಂದು ಬಿಸ್ನೆಸ್ ಅಲ್ಲಿ ಅವನೇ ಒಂದು ಪ್ರಾಡಕ್ಟ್ ಮಾಡ್ತಾ ಇರ್ತಾನೆ, ಆಮೇಲೆ ಯಾವುದೋ ಒಂದು ಸರ್ವಿಸ್ ಕೊಡ್ತಿರ್ತಾನೆ. ಸರ್ವಿಸ್ ಅಂತ ಹೇಳಿದ್ರೆ ಆ ಪ್ರಾಡಕ್ಟಿಗೆ ಸರ್ವಿಸ್ ಇರುತ್ತೆ, ಅಪ್ಲಿಕೇಶನ್ ಸರ್ವಿಸ್ ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಮೆಟೀರಿಯಲ್ ಅದಕ್ಕೆ ಸರ್ವಿಸ್ ಕೊಡ್ತಿರ್ತಾನೆ. ಸೊ ಅವ್ನ ಬಿಸ್ನೆಸ್ ಅಲ್ಲೇ ಸರ್ವಿಸ್ ನಾನು ಹೇಳ್ತೀನಿ, ಅದನ್ನ ನಾವು ಹೇಳೋ ಕೆಲಸ ಬಿಸ್ನೆಸ್ ಇದೆ. ಯಾಕಂದ್ರೆ ಅವ್ನು ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ಅವನು ನೆಕ್ಸ್ಟ್ ಕಸ್ಟಮರ್ಸ್ ಡೌನ್ ಆಗ್ತಾ ಹೋಗ್ತಾರೆ. ಸೊ ಅದನ್ನು ಸರ್ವಿಸ್ ಅನ್ನಬಾರ್ದು, ಅದನ್ನು ಬಿಸ್ನೆಸ್ಸೇ ಅದು. ಇಟ್ ಇನ್ಕ್ಲೂಡ್ಸ್ ಅದು ಬಿಸ್ನೆಸ್ನಲ್ಲಿ, ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಆಲ್ರೆಡಿ. ನಾನು ಹೇಳ್ತಾ ಇರೋದು ಸೊಸೈಟಿ ಸರ್ವಿಸ್ ಮಾಡಬೇಕು ಅಂತ ಏನಾದರೂ ಅವನು ಅಂದ್ಕೊಂಡ್ರೆ ಆ ಥರ ಇವತ್ತು ಯಾರು ಅಂದ್ಕೊಳ್ಳೋದಿಲ್ಲ. ಸರ್ವಿಸ್ ಮಾಡೋರೇ ಬೇರೆ, ಆ ಸರ್ವಿಸ್ ಮಾಡೋರಿಗೆ ಹೆಲ್ಪ್ ಮಾಡಿದ್ರೆ ಸಾಕು ಅವರು. ಮತ್ತು ಸರ್ವಿಸ್ ಮಾಡಿದ್ವು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಭಾಳ ಜನ ಎಷ್ಟು ನನಗೆ ಒಂದೊಂದು ಸಲ ಇದಾಗುತ್ತೆ ಅಂತಂದರೆ, ಯಾವುದೋ ಒಂದು ಹೋಗಿ ದೇವಸ್ಥಾನಕ್ಕೆ ಕೊಟ್ರೂ ಪುಣ್ಯ, ಮಠಗಳಿಗೆ ಕೊಡ್ತಾರೆ, ಆ ಸ್ವಾಮೀಜಿಗಳು ಹೋಗಿ ಕೊಡ್ತಾರೆ, ಅಲ್ಲಿ ಕೊಳಿತಾ ಇರ್ತದೆ ದುಡ್ಡು, ಮತ್ತೆ ಇವ್ರಿಗೆ ಕೊಡ್ತಾರೆ. ಅಲ್ಲಿ ಏನು ಅದ್ರ ಬದಲಾಗಿ ತಾವೇ ಕುತ್ಕೊಂಡು ಎಷ್ಟು ಬೇಕಾದ್ರೆ ಕೆಲಸ ಮಾಡ್ಬೋದು. ಒಂದು ಆರ್ಗನೈಸೇಷನ್ ಮಾಡಿಬಿಟ್ಟು ಒಂದು ಮ್ಯಾನೇಜರ್ನ ಹಾಕಿ, ಈಗೆಲ್ಲ ಸುಧಾಮೂರ್ತಿಯವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ. ಹೌದು, ಅದಕ್ಕೆ ಸಪ್ರೇಟಾಗಿ ಒಂದು ಆರ್ಗನೈಸೇಷನ್ ಮಾಡಿ ಅದಕ್ಕೆ ಮ್ಯಾನೇಜರ್ಗಳು ಹಾಕಿ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆ, ಈವನ್ ಗೋಬರ್ ಗ್ಯಾಸ್ ಮಾಡೋದಕ್ಕೆ ಕೂಡ ದುಡ್ಡು ಕೊಡ್ತಾ ಇದ್ದಾರೆ ಅವರೆಲ್ಲ ಕಡೆ. ಅವರು ಪ್ರಾಪರ್ ಅನಾಲಿಸಿಸ್ ಮಾಡಿ ಅಲ್ಲಿ ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ ಪ್ರತಿಯೊಂದನ್ನು ಚೆಕ್ ಮಾಡಿ ಆ ರೀತಿಯಾದ ಸರ್ವಿಸ್ ಇವತ್ತು ನಮ್ಮ ಸೊಸೈಟಿ ಬೇಕಾಗಿರೋದು. ಅದು ಬಿಟ್ಬಿಟ್ಟು ಹೋಗಿ ನೀನು ದುಡ್ಡು ಹೆಚ್ಚಾಗಿದೆ ಅಂತ ಅಲ್ಲಿ ಕೊಟ್ಟೆ ಇಲ್ಲಿ ಕೊಟ್ಟೆ, ಒಂದೆರಡು ಬೋರ್ಡ್ ಹಾಕ್ಕೊಂಡೆ, ಆ ಸ್ವಾಮೀಜಿಗಳು ಶವಾಶ್ ಅಂತ ಒಂದು ಹಾರ ಹಾಕಿದ್ರು, ಒಂದು ಆ ಮಂತ್ರಾಕ್ಷತೆ ಕೊಟ್ಟರು, ಒಂದು ಫೋಟೋ ತೆಗೆಸ್ಕೊಂಡು ಕಳಿಸಿದ್ರು. ಯಾಕೆ ಬೇಕದಲ್ಲ, ಎದಕ್ಕೆ ಬರುತ್ತೆ ಅದು? ಏನೂ ಉಪಯೋಗ ಇಲ್ಲ.
ಅಂದ್ರೆ ನಾವು ಸ್ಪಿರಿಚುಯಾಲಿಟಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಾನು ಸ್ಪಿರಿಚುಯಾಲಿಟಿ ಮತ್ತು ಈ ಒಂದು ಹಣ ಸಂಪಾದನೆ ಇವೆರಡರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅನ್ನೋದನ್ನ ಕೇಳ್ತಾ ಇದ್ದೆ ಆಕ್ಚುಲಿ. ಸೊ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡ್ವಿ ಕೂಡ ಈ ಮಧ್ಯ. ಈಗ ಮೊದಲು ಮುಖ್ಯವಾಗಿ ನಮಗೆ ಸ್ಪಿರಿಚುವಾಲಿಟಿ ಅಂದರೆ ಏನು ಅಂತ ಗೊತ್ತಾಗೋವರೆಗೂ ಕೂಡ ನಾವು ಸ್ಪಿರಿಚುವಾಲಿಟಿ ಅಂತ ಮಾತಾಡೋದು ತಪ್ಪಾಗುತ್ತೆ. ಹ್ಮ್ ಸ್ಪಿರಿಚುವಾಲಿಟಿ ಇತ್ತೀಚಿನ ದಿನಗಳಲ್ಲಿ ಅದು ಆ ಶಬ್ದ ಜಾಸ್ತಿ ಇದಾಗ್ತಾ ಇದೆ. ನಮ್ಮ ಒಂದು ಇಂಡಿಯನ್ ಇದ್ರ ಪ್ರಕಾರ ನೋಡಿದಾಗ ಅದು ನಾವು ಸ್ಪಿರಿಚುವಾಲಿಟಿನ ನಾವು ಏನಂತ ಮಾತಾಡ್ತಾ ಇದ್ವಿ ಮೊದಲು? ಫಿಲಾಸಫಿ. ಫಿಲಾಸಫಿನೇ ಸ್ಪಿರಿಚುವಾಲಿಟಿ ಆಗಿಬಿಟ್ಟಿದೆ. ಅಂದರೆ ಬರೀ ಮಾತಾಡೋದಷ್ಟೇ. ಸ್ಪಿರಿಚುವಾಲಿಟಿ ಈ ಮಾತಾಡೋದ್ರಿಂದ ಇದು ಮಾಡೋದ್ರಿಂದ ಏನು ಪ್ರಯೋಜನ? ನನ್ನಲ್ಲಿ ಆ ಒಂದು ಬೆಳವಣಿಗೆ ಆಗಬೇಕು. ನಾನು ಬದಲಾವಣೆ ಆಗಬಾರ್ದು, ನಾನು ಟ್ರಾನ್ಸ್ಫರ್ ಆಗಬೇಕು. ಈಗ ಮೊಗ್ಗೆ ಒಂದು ಅರಳಿ ಹೂ ಆದಮೇಲೆ ಮತ್ತೆ ವಾಪಸ್ ಮೊಗ್ಗೆ ಆಗಲ್ಲ, ಆಗುತ್ತಾ? ಒಂದು ಬೀಜ ಸ್ಪ್ರೌಟಾಗಿ ಒಡೆದ್ಮೇಲೆ ಮತ್ತೆ ವಾಪಸ್ ಬೀಜ ಆಗಲ್ಲ. ಅನೇಕ ಬೀಜಗಳಿಗೆ ಅದು ಕಾರಣವಾಗುತ್ತೆ. ಹೌದು, ಅದು ಮತ್ತೆ ಬೀಜ ಆಗಲ್ಲ. ಆ ರೀತಿಯಾಗಿ ನನ್ನಲ್ಲಿ ಪರಿವರ್ತನೆ ಆಗಬೇಕೆ ಹೊರತು ಬದಲಾವಣೆ ಆಗಬಾರ್ದು. ನಾವೆಲ್ಲ ಬದಲಾವಣೆ ಆಗ್ತಾ ಇದ್ವಿ, ಅವೆಲ್ಲ ಚೇಂಜ್ ಆಗ್ತಿದೆ. ಟ್ರಾನ್ಸ್ಫಾರ್ಮೇಷನ್ಗೆ ಸ್ಪಿರಿಚುವಾಲಿಟಿ ಅಂದರೆ ಟ್ರಾನ್ಸ್ಫಾರ್ಮೇಷನ್, ಇಟ್ ಇಸ್ ನಾಟ್ ಎ ಚೇಂಜ್. ಸೊ ಈ ಎಲ್ಲ ಆರ್ಗನೈಸೇಷನ್ಸು ಅಲ್ಲಿ ಇಲ್ಲಿ ಇವೆಲ್ಲ ಮಾಡಿದಾಗ ಚೇಂಜ್ ಆಗ್ತು. ನಾವು ಇವತ್ತು ಈ ಆರ್ಗನೈಸೇಷನ್ಗೆ ಹೋಗಿದ್ದೆ, ಭಾಳ ಚೆನ್ನಾಗಿ ಮಾತಾಡಿದ್ರು ಅವರು ನನಗೆ. ಆಮೇಲೆ ಒಂದು 1 ವರ್ಷ 6 ತಿಂಗಳು ಬಿಟ್ಟು ಕೇಳಿದ್ರಿಲ್ಲ, ಅದೇ ನನಗೆ ಅಷ್ಟು ಸರಿ ಕಾಣಲಿಲ್ಲ, ಇದಕ್ಕೆ ಹೋದೆ. ಸೊ ಅದು ಬಿಟ್ಟು ಇದಕ್ಕೆ ಹೋದೆ, ಇದ್ರ ಬಿಟ್ಟು ಅದಕ್ಕೆ ಹೋದೆ, ಅದು ಬಿಟ್ಟು ಇದಕ್ಕೆ ಹೋದೆ, ಅಷ್ಟೇ. ಕೊನೆ ಲಾಸ್ಟ್ಗೆ ಎಲ್ಲ ಏನು ವೇಸ್ಟ್ ಅದು. ಅಂದ್ರೆ ಇವತ್ತಿನ ದಿವಸ ಒಬ್ಬ ಹಣ ಸಂಪಾದನೆ ಮಾಡೋದ್ರಲ್ಲಿ ಅವನು ಮುಂದುವರಿತಾ ಇದ್ದಾನೆ, ಆಮೇಲೆ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಸ್ಪಿರಿಚುವಲ್ ಆಗಿದ್ದಾನೆ ಅಂತ ಹೇಳಿ ನಾವು ಅನ್ಕೋಬೋದಾ? ಫೈನಾನ್ಷಿಯಲ್ ಸಕ್ಸಸ್ ಸ್ಪಿರಿಚುವಲ್ ಅಂದ್ರೆ ನೀವು ಹೇಳ್ತಾ ಇದ್ರಿ ಪ್ರಕೃತಿ ಮಾತೆ ನಮ್ಮನ್ನ ಟೇಕ್ ಕೇರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಅದನ್ನ. ಅವ್ರ ಪ್ರಕಾರ ಅವರು ಕೆಲಸ ಮಾಡ್ಕೋತಾ ಹೋಗ್ತಿರ್ತಾರೆ ಆಕ್ಚುಲಿ. ಸೊ ನೀವು ಹೇಳ್ತಾ ಇದ್ರಿ ನನ್ನ ಕೆಲಸ ಏನು, ನನ್ನ ಕೆಲಸ ಮಾಡೋದು ನನ್ನ ಕರ್ತವ್ಯ ಅಷ್ಟೇ, ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ಏನು ಬೇಕಾಗಿಲ್ಲ ಅಂತ ಹೇಳಿ ಅಂತ ಇದ್ರಿ. ಸೊ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋರೆಲ್ಲ ಸ್ಪಿರಿಚುವಲಿ ಅವರು ಡೆವಲಪ್ ಆಗಿರ್ತಾರೆ ಅಂತ ಹೇಳ್ತಾರೆ. ಈಗ ಅಂದರೆ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು, ಅಂದರೆ ಒಳ್ಳೆ ಸರ್ವಿಸ್ ಕೊಡ್ತಾ ಇರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಸ್ಪಿರಿಚುವಲ್ ಆಗಿರ್ಬೇಕು ಅಂತೇನಿಲ್ಲ. ಅವರು ಆ ಥರ ಇದ್ದಾಗ ಅವನು ಸ್ಪಿರಿಚುವಲ್ ಅಂತಲೇ ಲೆಕ್ಕ. ಬಟ್ ಅವನಿಗೆ ಅದು ಸ್ಪಿರಿಚುವಲ್ ಡೆವಲಪ್ ಆಗಿರೋದು ಬೇಕಾಗಿರಲ್ಲ. ಅವನು ತನ್ನ ಕೆಲಸ ಏನಪ್ಪ ತಾನು 100% ಮಾಡಬೇಕು ಅಂತ ಮಾಡ್ತಾನೆ. ಒಬ್ಬ ಆಫೀಸರು ಅವನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಬಂದವರು ಸರಿಯಾಗಿ ಕೆಲಸ ಮಾಡ್ತಾನೆ, ಸರ್ವಿಸ್ ಕೊಡ್ತಾನೆ. ಅವನು ಸ್ಪಿರಿಚುವಲ್ ಆಗಿರ್ಬೇಕಾಗಿಲ್ಲ ಅವನು. ಬಟ್ ನಮ್ಮ ಕಣ್ಣಿಗೆ ನಮಗೆ ನೋಡೋದಕ್ಕೆ ಅವನು ಸ್ಪಿರಿಚುವಲ್. ಅವನು ಅಷ್ಟು ಮಾಡಿದ್ರೆ ಸಾಕು, ಅದು ಸ್ಪಿರಿಚುವಲ್. ಅದು ನಾವು ಸ್ಪಿರಿಚುವಲ್ ಏನೇನೋ ಲೆಕ್ಕ ಹಾಕಿಬಿಟ್ಟಿದ್ದೀವಿ. ಎಲ್ಲೋ ಹಿಮಾಲಯಕ್ಕೆ ಹೋಗ್ಬಿಡ್ಬೇಕು, ಕಣ್ಮುಚ್ಚಿ ಕೂತ್ಕೊಂಡ್ಬಿಡ್ಬೇಕು, ಅವ್ನಿಗೆ ಏನೇನೋ ಆಗಿಬಿಡ್ಬೇಕು, ವಿಷನ್ಸ್ ಬಂದುಬಿಡ್ಬೇಕು, ಅದೆಲ್ಲ ಆಗಿಬಿಡ್ಬೇಕು, ಅದು ಮಾತ್ರ ಸ್ಪಿರಿಚುವಲ್ ಅಂತ. ಸ್ಪಿರಿಚುವಲು ಭಾಳ ಸಿಂಪಲ್ಲು. ಅವನು ಎಷ್ಟು ಸಿಂಪಲಾಗಿ ಜೀವನ ಮಾಡ್ತಿದ್ದಾರೆ ಅಂದರೆ ಅವ್ನು ಈಸ್ ಎ ಸ್ಪಿರಿಚುವಲ್ ಅಂತ ಲೆಕ್ಕ. 20,000 ಸ್ಯಾಲ್ರಿ ಬಂದರೆ 20,000 ಸ್ಯಾಲ್ರಿಯಲ್ಲಿ ಸಂತೃಪ್ತಿಕರವಾದ ಜೀವನ ಮಾಡ್ತಾ ಇದ್ದಾನೆ ಅಂದರೆ ಈಸ್ ಎ ಸ್ಪಿರಿಚುವಲ್. ಇವತ್ತಿನ ದಿವಸ ಆ ಒಂದು 20,000 ಸ್ಯಾಲ್ರಿ ತಗೋತಾ ಇದ್ದು ಕಂಟೆಂಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು, ಆಮೇಲೆ ಹ್ಯಾಪಿ ಆಗಿರ್ತಕ್ಕಂಥವ್ರು ಇದ್ದಾರೆ ಆಕ್ಚುಲಿ. ಮೆಜಾರಿಟಿ ಒಂದು 98% ಅಂತ ಅನ್ಬೋದು ಆಕ್ಚುಲಿ. ಕೆಲವೊಬ್ರು ಆ ಸ್ಯಾಲ್ರಿ ಕಂಪ್ಯಾರಿಸನ್ ಮಾಡೋದ್ರಲ್ಲೇ ಅವ್ರದ್ದು ಲೈಫಲ್ಲಿ ಬಿಡ್ತಾರೆ. ಅಲ್ಲ ರೀಶ್, ಹಂಗಿದ್ರೇ ಪ್ರಪಂಚ. ನಾವು ಮೆಜಾರಿಟಿ 98% ಇವತ್ತು ಪ್ರಪಂಚ ಹಿಂಗಿದೆ, 2% ಒಳ್ಳೆ ಜನ ಇರೋದು, 98% ಜನ ಹಿಂಗೆ ಇರೋದು ಅಂದರೆ 98% ಹಾಗೆ ಇರಬೇಕದು, ಪ್ರಕೃತಿಯ ನಿಯಮ ಅದು. ಸೊ ಹಾಗಿದ್ರೆ ಅವ್ರು ಕೆಲಸ ಹೊಡ್ಕೊಂಡು ಹೋಗ್ತಾರೆ. 2% ಇವತ್ತು ಪ್ರಪಂಚದಲ್ಲಿ ನೀನು ಏನೇ ತಗೋ 2% ಅನ್ನೋದೇನಿರೋದಲ್ಲ ಅದೇ 100%. ಇವತ್ತು ಆ 2% ಜನರಿಗೋಸ್ಕರ ಪಂಚಭೂತಗಳು ಕೆಲಸ ಮಾಡ್ತವೆ, ನಾಟ್ 98%. ಮಳೆ ಬರ್ತದೆ 2% ಜನಕ್ಕೋಸ್ಕರ ಮಳೆ ಬರ್ತದೆ. ಸೂರ್ಯ ಬರ್ತಾನೆ 2% ಜನಕ್ಕೋಸ್ಕರ ಬರ್ತಾನೆ. ಗಾಳಿ ಬೀಸ್ತದೆ. ಇವತ್ತು ಏನೇ ಇರಲಿ ಪ್ರಪಂಚದಲ್ಲಿ ಏನು ನಡೀತದೆ ಇದು ಆ 2% ಜನಕ್ಕೋಸ್ಕರನೇ ಆಗುತ್ತೆ. ಅಲ್ಲ 98% ಜನ ಅವರ ಬೋನಸಲ್ಲಿ ನಾವೆಲ್ಲ ಬದುಕ್ತಾ ಇದ್ವಿ. ಸೊ ಇರೋದು ಹಿಂಗೇನೆ. ಈಗ ಅಸಮತೋಲನ ಆಗ್ಬಿಡ್ತದೆ, ಸಮತೋಲನ ಆಗಲ್ಲ. ಓಕೆ, ಅಸಮತೋಲನ ಆಗುತ್ತೆ. ಈಗ ಸಮತೋಲನ ಅಂದ್ರೆ ಏನು ಹೇಳು? ಎರಡು ಕಡೆ ಒಂದು ಬ್ಯಾಲೆನ್ಸ್. ಒಳ್ಳೆಯವರು 50 ಜನ, ಕೆಟ್ಟವರು 50 ಜನ ಇದ್ದರೆ ಸಮತೋಲನ ಅಂತ ಹೇಳ್ತೀವಿ.
ಹೌದಾ? ಇದು ಹೆಂಗಿರುತ್ತೆ ಬ್ಯಾಲೆನ್ಸ್ ಯಾವತ್ತಿಗೂ ಅಂತಾರೆ, ಇವತ್ತು ಒಂದು ಕಂಪನಿ ಸ್ಥಾಪನೆ ಮಾಡಬೇಕಾದ್ರೆ 51% 49% ಇದೆ. ಸೊ 51% ಶೇರ್ ಯಾರ ಹತ್ರ ಇದ್ದರೆ ಅವನು ಕಂಪ್ನಿನ ಹ್ಯಾಂಡಲ್ ಮಾಡ್ಬೋದು. ಅವನು ಹೇಳ್ದಂಗೆ 49% ಶೇರ್ ಹೋಲ್ಡರ್ಸ್ ಕೇಳಬೇಕು. ಹೌದಾ? ಕಮರ್ಷಿಯಲ್ ರೂಲ್ಸ್ ಗೊತ್ತಲ್ಲ ನಿನಗೆ? ಹೌದಾ? ಯಾರ ಹತ್ರ 51% ಶೇರ್ಸ್ ಇರ್ತಾವೋ 49%ನ ಕಂಟ್ರೋಲ್ ಮಾಡ್ತತ್ತೆ ನಾವು. ಇವನಿಗೂ ಅವನಿಗೆ ವ್ಯತ್ಯಾಸ ಏನು? ಬರೀ 2%, 2%, ಓನ್ಲಿ 2%. ಈ ಪ್ರಪಂಚದಲ್ಲೂ ಕೂಡ 51 ಜನ ಒಳ್ಳೆಯವರಿದ್ದರೆ 49 ಜನ ಕೆಟ್ಟವರಿರ್ತಾರೆ. ಕೆಟ್ಟು ತುಂಬ ಹೆಚ್ಚಾಯ್ತಪ್ಪ ಅಂತಂದರೆ 51% ಆಗಿರುತ್ತೆ, 49% ಒಳ್ಳೆಯವರಾಗಿರ್ತಾರೆ. ಪೂರ್ತಿ ಕೆಟ್ಟೋಗ್ಬಿಟ್ಟಿದೆ ಕಾಲ ಅಂದರೆ 51% ಆಗಿರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಹೌದು. ಸಮೃದ್ಧಿಯಾದ ಕಾಲ, ಶ್ರೀರಾಮಚಂದ್ರ ಪ್ರಭು ಪಾಲನೆ ಮಾಡಿದಂಥ ವರ್ಷ ಹಂಗಿತ್ತು ಹಿಂಗಿತ್ತು, 51% ಆಗಿರುತ್ತೆ ಅಷ್ಟೇ. 52 ಆಗಲ್ಲ, 53 ಆಗಲ್ಲ, 54 ಆಗಲ್ಲ, 51 ಆಗಿರುತ್ತೆ. ಸೊ ಇದು ಬ್ಯಾಲೆನ್ಸ್. ಇದು ಓನ್ಲಿ 2%ಅಲ್ಲೇ ಇರೋದು. ಓಕೆ. ಜಾಸ್ತಿ ಆದ್ರೂ 2%, ಪೂರ್ತಿ ಕಡಿಮೆ ಆದ್ರೂ 2%, ಓನ್ಲಿ 2%. ಈ 2% ಜನಗಳು ಕಮ್ಮಿ ಆದಾಗ, ಇವಾಗ ಈ 2% ಜನಗಳ ಹತ್ರ ಒಳ್ಳೆತನ ಕಮ್ಮಿ ಆಯಿತು ಅಂತಂದರೆ ಈ ಕೆಟ್ಟದ್ದು ಜಾಸ್ತಿ ಆಗುತ್ತೆ. ಈ 2% ಜನ ತಗ ಫುಲ್ಲು ಕರೆಕ್ಟಾಗಿ ಎಲ್ಲ ಒಳ್ಳೇದಾಗ್ಬಿಟ್ರು ಅಂತಂದರೆ ಒಳ್ಳೇದು ಜಾಸ್ತಿ. ಈ 2% ಎಲ್ಲದಕ್ಕೂ ಕಾರಣ. ಅದಕ್ಕೆ ಪ್ರಕೃತಿ ಯಾವತ್ತೂ ಈ 2%ಗೆ ಫೋಕಸ್ ಮಾಡ್ತಾ ಇರ್ತದೆ. ಅಂದರೆ ಎಕ್ಸ್ಟ್ರೀಮ್ ಇವತ್ತಿನ ದಿವಸ ಕೆಟ್ಟವರು ಅನ್ನೋರು ಕೂಡ 2%. ಕೆಟ್ಟವನು ಫಿಕ್ಸು. ಈ ಪ್ರಪಂಚದಲ್ಲಿ ನೆಗೆಟಿವಿಟಿ ಫಿಕ್ಸು, ಪಾಸಿಟಿವಿಟಿ ಫಿಕ್ಸು. ಬಿಕಾಸ್ ಇಫ್ ಆ ನೆಗೆಟಿವಿಟಿ ಇಲ್ಲ, ಪಾಸಿಟಿವಿಟಿ ಇಲ್ಲ ಅಂತಂದರೆ ಕರೆಂಟೇ ಇಲ್ಲ. ಅಲ್ಲ, ನಾನು ಹೇಳ್ತಿರೋದೇನೆಂದರೆ ಅಲ್ಲಿ 2% ಅಂತ ಅಂದರೆ 2%ಅಲ್ಲೂ ಕೆಟ್ಟವರು ಅಂತ ಹೇಳಿದ್ದಾರೆ. ಕೆಟ್ಟವರು 2% ಅಲ್ಲೂ ಒಳ್ಳೆ ಇದನ್ನ ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಂತ ಅಂದ್ರೆ ಆಕ್ಚುಲಿ ಒಳ್ಳೆಯವರು ಕೆಟ್ಟರಲ್ಲ, 2% ವೀಕ್ ಸ್ಟ್ರಾಂಗ್ ಆಗ್ತಾರೆ. ವೀಕ್ ಸ್ಟ್ರಾಂಗ್. ಎಕ್ಸಾಕ್ಟ್ಲಿ. 2% ನಲ್ಲಿ ವೀಕ್ ಸ್ಟ್ರಾಂಗ್ ಆಗ್ತಾರೆ. ಆ 2% ನಲ್ಲಿ ಸ್ವಲ್ಪ ವೀಕ್ ಆಯಿತು ಅಂತಂದರೆ ಕೆಟ್ಟದ್ದು ಜಾಸ್ತಿ ಆಗುತ್ತೆ. ಇವರು ತುಂಬ ಸ್ಟ್ರಾಂಗ್ ಆದರೂ ಅಂದ್ರೆ ಒಳ್ಳೇದು ಜಾಸ್ತಿ ಆಗುತ್ತೆ ಅಷ್ಟೇ. ಓಕೆ. ಅದಕ್ಕೆ ಎಕ್ಸಾಕ್ಟ್ಲಿ ಆ 2% ಮೇಲೆ ಫೋಕಸ್ ಮಾಡ್ತಾ ಇರ್ತದೆ ಪ್ರಕೃತಿ ಯಾವತ್ತೂ ಕೂಡ. ಸೊ ಇವತ್ತು ಇಷ್ಟೆಲ್ಲ ಯುದ್ಧಗಳು ಅವು ಇವು ಜಾಸ್ತಿ ಆಗಿದಾವಪ್ಪ ಅಂದರೆ ಇವ್ರು ವೀಕ್ ಆಗಿದ್ದಾರೆ ಅಂತ ಸ್ವಲ್ಪ. ಒಳ್ಳೆಯವರು ವೀಕ್ ಆಗಿದ್ದಾರೆ, ಒಳ್ಳೆಯವರು ಸ್ವಲ್ಪ ವೀಕ್ ಆಗಿದ್ದಾರೆ, ಅವರು ಸ್ಟ್ರಾಂಗ್ ಆಗಬೇಕಾಗಿದೆ. ಅವರು ಸ್ಟ್ರಾಂಗ್ ಆದ್ರೆ ಮತ್ತೆ ಆಟೋಮೆಟಿಕ್ಕಾಗಿ ಯುದ್ಧಗಳು ಕಮ್ಮಿ ಆಗ್ತವೆ, ಇದು ಕಮ್ಮಿ ಆಗುತ್ತೆ, ಇದು ಚೆನ್ನಾಗಿ ಆಗುತ್ತೆ. ದಿಸ್ ಈಸ್ ಸ್ಪಿರಿಚುವಾಲಿಟಿ. ಇದು ಹಿಂಗೆ ಇರುತ್ತೆ. ತ್ರೇತಾಯುಗ ರಾಮನ ಕಾಲದಲ್ಲೂ ಹಿಂಗೆ ಇತ್ತು, ದ್ವಾಪರ ಯುಗದಲ್ಲಿ ಹಿಂಗೆ ಇತ್ತು, ಕಲಿಯುಗದಲ್ಲಿ ಹಿಂಗೆ ಇರುತ್ತೆ, ಮತ್ತೆ ವಾಪಸ್ನಾಗಿ ಮತ್ತೆ ಸತ್ಯಯುಗ ಬಂದರೂ ಹಿಂಗೆ ಇರುತ್ತೆ. ಏನೂ ಚೇಂಜ್ ಆಗಲ್ಲ. ಇದು ಏನಾದರೂ 50-50 ಆಗಿಬಿಡ್ತು ಅಂತಂದರೆ ಪ್ರಳಯ ಆಗೋಗ್ಬಿಡುತ್ತೆ ಅಷ್ಟೇ. ಒಳ್ಳೇದು 50%, ಕೆಟ್ಟದ್ದು 50% ಆಯಿತು ಅಂತ ಅಂದ್ಕೊ, ಸಮಾನ ಆಗಿಬಿಟ್ಟು ಬ್ಲಾಸ್ಟ್ ಆಗುತ್ತೆ, ಪ್ರಳಯ ಆಗುತ್ತೆ ಅಷ್ಟೇ. ಪ್ರಳಯ ಆಗದೇ ಇರೋದಕ್ಕೂ ವ್ಯತ್ಯಾಸ ಓನ್ಲಿ 2%. ಈ 2% ಜನ ಪ್ರಳಯ ಆಗಲಾರ್ದಂಗೆ ಕಾಪಾಡ್ತಾ ಇದ್ದಾರೆ ಪ್ರಪಂಚನ. ಸೊ ಹಾಗಿದ್ರೆ ನಾವು ಈಗ ನಮ್ಮ ಕ್ವಶನ್ ಏನು ಅಂತಂದರೆ, ನಾವು 49%ಅಲ್ಲಿ ಇರಬೇಕಾ, 51%ಅಲ್ಲಿ ಇರಬೇಕಾ, ಅಥವಾ 2%ಅಲ್ಲಿ ಇರಬೇಕಾ? ಓಕೆ. ದೇರ್ ಈಸ್ 3 ಆಪ್ಷನ್ಸ್, ವಿಚ್ ಎವರ್. ನೀವು ಕೇಳ್ಬೋದು, ಹಾಗಾದ್ರೆ 49% ಅವರು ನೆಗೆಟಿವ್ ಜನಗಳು ಭಾಳ ನೆಗೆಟಿವ್ ಬೇಕು. ನೆಗೆಟಿವ್ ಇಲ್ಲದೆ ಪಾಸಿಟಿವ್ ಇಲ್ಲ. ಪಾಸಿಟಿವ್ ಅಂತ ಅದು ಕರ್ಸ್ಕೊಳ್ಳೋದು ಇಲ್ಲ. ಹಾಗಾಗಿ ನಾವು ನೆಗೆಟಿವ್ ತಪ್ಪು, ಪಾಸಿಟಿವೇ ಕರೆಕ್ಟು ಅಂತ ಹೇಳಕ್ಕೆ ಬರಲ್ಲ ನಮಗೆ. ಹೌದು, ನೆಗೆಟಿವ್ ಬೇಕು. ನೀನು ನಿನ್ನ ಒಂದು ಮೆಂಟಾಲಿಟಿಗೆ ಎಲ್ಲಿ ಶೂಟ್ ಆಗುತ್ತೆ. ನೀನು ನೆಗೆಟಿವ್ ಶೂಟ್ ಆದ್ರೆ ನೆಗೆಟಿವ್ನಲ್ಲೇ ಇರು. ಸುಮಾರು ಜನ ದುರ್ಯೋಧನನ್ನು ಕೇಳ್ತಾರೆ ಪ್ರಶ್ನೆ, ಅಲ್ಲಪ್ಪ ನಿನಗೆ ವೇದ ಗೊತ್ತು, ಉಪನಿಷತ್ತು ಗೊತ್ತು, ಎಲ್ಲ ಗೊತ್ತು, ನೀನು ಕೂಡ ಅದೇ ದ್ರೋಣಾಚಾರ್ಯ ಹತ್ರನೇ ವಿದ್ಯೆ ಕಲ್ತ್ಕೊಂಡಿದೀಯಾ, ಯಾಕಿಂತ ನಿನಗೆ? ನನಗೆಲ್ಲ ಗೊತ್ತು, ಒಳ್ಳೇದೇನಂತ ಗೊತ್ತು, ಕೆಟ್ಟದೇನಂತ ಗೊತ್ತು, ಎಲ್ಲ ಗೊತ್ತು, ಆದರೆ ನನಗೆ ಮನಸ್ಸು ಮಾತ್ರ ಕೆಟ್ಟದ್ದು ಮಾಡ್ಬೇಕಂತೆ ಅನಿಸ್ತಾ ಇದೆ, ನಾನೇನು ಮಾಡಲಿ ಅಂತ. ನೋಡಿ, ಅಂದರೆ ಇವತ್ತು ಏನು ನಾವು ಕೆಟ್ಟ ಜನ ಅಂತ ನೋಡ್ತಾ ಇದ್ದೀವಿ, ಅವ್ರಿಗೂ ಗೊತ್ತು ಎಲ್ಲವೂ ಕೂಡ. ಅದು ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಅರಿವಿದೆ. 100% ಅರಿವಿದೆ. ಬಟ್ ಕೆಲವೊಂದು ಬೇರೆ ದಾರಿ ಇರೋದಿಲ್ಲ, ಅವ್ರು ಅದನ್ನೇ ಚೂಸ್ ಮಾಡ್ತಿರ್ತಾರೆ. ಬಟ್ ಅದು ಚೂಸ್ ಮಾಡಿಸುತ್ತೆ ಪ್ರಕೃತಿ ಅವ್ರ ಜೊತೆ. ಅಂದರೆ ಇದರಲ್ಲಿ ನನ್ನ ಒಂದು ಭಾಗ ಏನೂ ಇಲ್ಲ. ಅಂದರೆ
ನಂದು ಇನ್ಫ್ಲುಯೆನ್ಸ್ ಏನು ಇಲ್ಲ, ಪ್ರಕೃತಿ ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳಿ ಅಂತೀರ ಆಕ್ಚುಲಿ. ಅಲ್ಲಿ ವಿಲ್ ಅಂತ ಕೆಲಸ ಮಾಡೋದು. ಓಕೆ. ಓಕೆ, ಈಗ ನೀನು ಏನು ಈ ಥರ ನಂದೇನಪ್ಪ ಕೆಟ್ಟವ್ರ ಜೊತೆ ಹೋಗ್ಬಿಟ್ಟು ಕೆಟ್ಟದ್ದು ಕೂಡ ಮಾಡ್ಬೋದು ಅಂತ ನಿನ್ನ ಮನಸ್ಸು ಅನಿಸಿದೆ, ಕೆಟ್ಟದ್ದು ಮಾಡ್ತಾ ಇರ್ತೀಯ. ಬಟ್ ನಿನಗೆ ಅನ್ಕಂಫರ್ಟಾಗಿ ಕೆಟ್ಟದ್ದು ಮಾಡ್ತಾ ಇರ್ತೀಯ. ಅಂದ್ರೇನು, ಇವತ್ತು ಇಷ್ಟು ಕೆಟ್ಟದ್ದು ಮಾಡಿಬಿಟ್ಟೆ, ಏನಪ್ಪ ಏನಾಯ್ತೇನೋ ಅಂದರೆ ನಿನಗೆ ಪಾಪ ಭೀತಿ ಬಂದ್ಬಿಡ್ತು ನಿನಗೆ. ಸೊ ನಿನ್ನ ವಿಲ್ಲು ಅಲ್ಲಿ ಕೆಲಸ 100% ಕೆಲಸ ಮಾಡ್ತಾ ಇಲ್ಲ. ನೀವು ಅದೇ ಕೆಟ್ಟದ್ದು ಮಾಡಬೇಕು ಅಂದ್ರೂ 100% ಕೆಟ್ಟದ್ದು ಮಾಡ್ತಾನೆ. ಅವನಿಗೆ ಏನೇನು ಕೇರ್ ಇರಲ್ಲ ಅವನಿಗೆ. ಅದಕ್ಕೆ ಇವತ್ತಿನ ದಿವಸ ಎಷ್ಟೊಂದು ರೇಪ್ಸ್ ಮಾಡ್ತಾನೆ, rape ಆಗ್ತಾ ಮರ್ಡರ್ ಇದ್ದಾರೆ, ಮಾಡ್ತಾನೆ, murder ಇನ್ನೊಂದು ಆಗ್ತಾ ಮಾಡ್ತಾನೆ. ಅವನಿಗೆ ಕೇರ್ ಇರೋದಿಲ್ಲ ಅವನಿಗೆ. ಅವನು 100% ಕೆಟ್ಟದ್ದು ಮಾಡ್ತಾನೆ. ಅವನು 50 ಮರ್ಡರ್ ಮಾಡಿದ್ರು ಅವ್ನು ಕೇರೆ ಮಾಡಲ್ಲ. ಆ 50 ಮರ್ಡರ್ ಮಾಡೋದಕ್ಕೆ 50ನೇ ಮರ್ಡರ್ ಮಾಡೋದಕ್ಕೆ ಜೊತೆಗೆ ಹೋಗಿರ್ತಾನೆ ಅವನೊಬ್ಬನು. ಅವನು ಹೊರಗ್ತಿರ್ತಾನೆ, ಅಯ್ಯೋ ಎಂಥ ಕೆಟ್ಟ. ಅವನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಅಂದ್ರೇನು, ಅವನ ವಿಲ್ ಅವನಿಗೆ ಹೇಳ್ತಾ ಇದೆ ನಿಂದಲ್ಲ ಇದು ಕೆಲಸ ಅಂತ. ಸೊ ನನಗೊಂದು ವಿಲ್ ಇರುತ್ತೆ, ನನಗೆ ಹೇಳ್ತಾ ವಿಲ್ ಅದು ನೀನು ಇದು ಮಾಡ್ಬೋದು, ಇದು ಮಾಡಬಾರ್ದು ಅಂತ. ನಾನು ಬಲವಂತವಾಗಿ ಮಾಡೋಕ್ಕೆ ಹೋಗ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಫ್ರೆಂಡ್ಸ್ ಇಷ್ಟ. ಸೊ ಆ ಫ್ರೆಂಡ್ಸು ಜೊತೆ ಇರಬೇಕು ಅಂತ ಇಷ್ಟ. ಆ ಫ್ರೆಂಡ್ಸ್ ಏನು ಮಾಡ್ತಾರೆ, ಕಾರ್ಡ್ಸ್ ಆಡೋಕ್ಕೆ ಬಾ ಅಂತ ಕರೀತಾರೆ, ಇಲ್ಲ ಡ್ರಿಂಕ್ಸ್ ಬಾ ಅಂತ ಕರೀತಾರೆ. ನನಗೆ ಕಾರ್ಡ್ಸ್ ಇಷ್ಟ ಇಲ್ಲ, ಡ್ರಿಂಕ್ಸ್ ಇಷ್ಟ ಇಲ್ಲ, ಬಟ್ ಅವ್ರು ಇಷ್ಟ. ಅವ್ರಿಗೋಸ್ಕರ ಏನು ಮಾಡ್ತೀನಿ, ಕಾರ್ಡ್ಸ್ ಆಡೋಕ್ಕೆ ಶುರು ಮಾಡ್ತೀನಿ. ಅವ್ರಿಗೋಸ್ಕರ ಏನು ಮಾಡ್ತೀನಿ, ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಒಂದು ಸಾರಿ ನಾನು ಕ್ವಶನ್ ಮಾಡ್ಕೊಳ್ಳಲ್ಲ, ಆ ಫ್ರೆಂಡ್ಸ್ ಯಾಕೆ ಇಷ್ಟ ನನಗೆ? ಅವರ ಒಂದು ಭಾವನೆಗಳು ನನ್ನಲ್ಲೂ ಇದೆ. ಭಾವನೆ ಅಲ್ಲ, ಅಲ್ಲಿ ಏನೋ ಒಂದು ಸೆಳೆತ ಇದೆ. ಅಲ್ಲಿ ಏನೋ ಒಂದು ಸೆಳೆತ ಇದೆ, ಅಟ್ರಾಕ್ಟ್ ಮಾಡ್ತಾ ಇದೆ. ಅದು ಇನ್ಫ್ಯಾಚುಯೇಷನ್ನ ಅಥವಾ ಅದರ ಇನ್ನೊಂದು ಏನೋ ಸೆಳೆತ ಇದೆ. ಸೊ ನಾನು ಆ ಒಂದು ಸೆಳೆತಕ್ಕೆ ಸಿಕ್ಕಿ ನನ್ನ ಕೈಲಿ ಕಾರ್ಡ್ಸ್ ಆಡ್ಬೇಕಂದ್ರೆ ಆಗಲ್ಲ, ನನಗೆ ಕುಡಿಬೇಕು ಅಂದ್ರೆ ಆಗಲ್ಲ, ಇನ್ನೊಂದು ಕೆಲಸ ಮಾಡಿಸ್ಬೇಕಂದ್ರೆ ಮಾಡಿಸ್ತಾರೆ, ಅದಕ್ಕೂ ಆಗಲ್ಲ. ಆದರೂ ಅವರೆಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಮಾಡ್ತೀನಿ ನಾನು. ಅಲ್ಲಿ ನಾನು ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀನಿ. ಅವಾಗ ಏನು ಮಾಡ್ಬೇಕು ನಾನು? ನನ್ನ ವಿಲ್ ಪವರ್ ಇರುತ್ತಲ್ಲ, ಆ ವಿಲ್ಲಿಂದ ಅದನ್ನು ಕಟ್ ಮಾಡಬೇಕು. ಆ ಫ್ರೆಂಡ್ಸ್ ಬೇಡ. ಯಾವಾಗ ಆ ಫ್ರೆಂಡ್ಸ್ ಬೇಡ ಅಂದ ತಕ್ಷಣ ಪ್ರಕೃತಿಗೆ ಗೊತ್ತಾಗುತ್ತೆ, ಇವನಿಗೆ ಬೇಕಾದ ಫ್ರೆಂಡ್ಸನ್ನ ನಮ್ಮ ಜಾಯಿಂಟ್ ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ಇವಾಗ ಅಲ್ಲಿ ನಾನು ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಫುಲ್. ಇವಾಗ ನಾನೇ ಬಿಡ್ತಾ ಇಲ್ಲ. ನಾನು ಬಿಟ್ಟ ತಕ್ಷಣ ಅಮ್ಮ ಯಾರನ್ನ ಕಳಿಸ್ತಾಳೆ. ಅಂದರೆ ಇದು ಒಂಥರ ನೆಟ್ವರ್ಕ್ ಇದ್ದಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. 100% ಇವತ್ತಿನ ದಿವಸ ಟೀಮ್ಸ್ಗಳಿಗೆ ಎಷ್ಟೋ ಜನ ಅವ್ರ ಫ್ರೆಂಡ್ ಸರ್ಕಲ್ನ ಚೂಸ್ ಮಾಡೋದಾಗ್ಲಿ, ಅವರು ಇರ್ತಕ್ಕಂಥ ಒಂದು ಸ್ಟೇಟಸ್ ಅಂದರೆ ಅವ್ರ ಮನಸ್ಥಿತಿ, ಆಮೇಲೆ ಬಿಸ್ನೆಸ್ ಮಾಡೋದ್ರಲ್ಲಾಯಿತು, ಮ್ಯಾರೇಜಲ್ಲಾಯಿತು, ಪ್ರತಿಯೊಂದರಲ್ಲೂ ಇದು ಇನ್ಫ್ಲುಯೆನ್ಸ್ ಇದ್ದೇ ಇದೆ ಅನ್ಸುತ್ತೆ. ಡೆಫಿನೆಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ತುಂಬ ಜಾಗೃತಿಯಾಗಿರಬೇಕು. ನಾವು ಇಲ್ಲಿ ಕೆಟ್ಟದು ಒಳ್ಳೆಯದು ಅನ್ನೋದು ಇದು ನೆಗೆಟಿವ್, ಇದು ಪಾಸಿಟಿವ್ ಅನ್ನೋದು ಇಲ್ಲೇ ಇಲ್ಲ. ನನಗೆ ಇಷ್ಟನಾ ಇಷ್ಟ ಇಲ್ಲನಾ ಅಷ್ಟೇ ಇರೋದು ಪ್ರಪಂಚದಲ್ಲಿ. ನನಗಿಷ್ಟನಾ? ನನಗಿಷ್ಟ ಇಲ್ಲ. ನಿನಗಿಷ್ಟ ಮಾಡು, ಬಟ್ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡೋದು ನೀನೇ ನಾಳೆ. ಅದರ ಒಂದು ರೆಪ್ಲಿಕಾ ಏನು ಬರುತ್ತೆ ಅದಕ್ಕೆ, ಅದನ್ನು ನೀನೇ ಫೇಸ್ ಮಾಡ್ಬೇಕಾಗಿರೋದು. ಈಗ ಅಂಥ ಫ್ರೆಂಡ್ ಜೊತೆ ಹೋಗ್ತಾ ಇದೆಯಾ, ನಾಳೆ ಏನೋ ಆಗುತ್ತೆ, ಅವ್ರು ರೆಡಿ ಇರ್ತಾರೆ ಅನುಭವಿಸೋಕ್ಕೆ. ಜೈಲಿಗೆ ಹೋಗೋಕೆ ರೆಡಿ ಇರ್ತಾರೆ, ಏನೊಂದು ಮಾಡೋಕೆ ರೆಡಿ ಇರ್ತಾರೆ. ನೀನು ರೆಡಿ ಇದೆಯಾ? ಬರೀ ಫ್ರೆಂಡ್ಸ್ ಒಂದೇ ಬೇಕು, ಅಲ್ಲಿ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಬೇಕಿಲ್ಲ ಅಂತಂದ್ರೆ ಅಲ್ಲ ಅದು. ಖಂಡಿತ ಅದು ಅವರು ನನ್ನನ್ನು ಹೇಳ್ಕೊತಾರೆ ಆ್ಯಕ್ಚುಲಿ ಒಂದಲ್ಲ ಒಂದು ದಿವಸ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ವಿಲ್ ವರ್ಕ್ ಆಗುತ್ತೆ. ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದನ್ನು ಆಲೋಚನೆ ಮಾಡೋದು ಬಿಟ್ಟು ನಾವು ನನಗೇನು ಇಷ್ಟನೋ ನನಗೇನು ಇಷ್ಟ ಇಲ್ಲನೋ. ಫ್ರೆಂಡ್ಸ್ ಮಾಡ್ತಕ್ಕಂಥ ಆ್ಯಕ್ಟಿವಿಟಿ ನನಗೆ ಇಷ್ಟ ಇಲ್ಲ ಅಂತ ಅಂದಾಗ ಆ ಫ್ರೆಂಡ್ಸ್ಗಾಗಿ ನಾನು ಆ್ಯಕ್ಟಿವಿಟಿ ಅವೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಅದರ ಕಾನ್ಸಿಕ್ವೆನ್ಸಸ್ನ ನಾನು ಫೇಸ್ ಮಾಡ್ತೀನಿ. ಸೊ ದಟ್ ನನಗಿಷ್ಟನ ಅದು. ಅವ್ರಿಗೋಸ್ಕರ ದಿನದಲ್ಲಿ 1 ಗಂಟೆನೋ 1.5 ತಾಸೋ ಅವ್ರ ಹತ್ರ ಒಂದು 2 ಅವರ್ಸು ಕೂತ್ಕೊಂಡು ಅವ್ರಿಗೆ ನನ್ನ ಫ್ರೆಂಡ್ಶಿಪ್ಗೋಸ್ಕರ ನಾನು ರೆಸ್ಟ್ ಆಫ್ ಲೈಫ್ನ ನಾನು ಹಾಳು ಮಾಡ್ಕೊಳ್ಳ ಅಥವಾ ಅವ್ರನ್ನ ಬಿಡಲ. ಒಂದು ಡಿಸಿಷನ್ ತೊಗೊಂಡು ಅವ್ರನ್ನ ಬಿಟ್ಟ ತಕ್ಷಣ ಕೆಲವೇ ದಿನಕ್ಕೆ ನಿನಗೆ ಎಲ್ಲ ಟೆಸ್ಟಿಂಗ್ ಎಲ್ಲ ಮುಗಿಯುತ್ತೆ. ಅಮ್ಮ ನಿನಗೆ ಬೇಕಾದಂಥ ಫ್ರೆಂಡ್ಸ್ನ ಕಳಿಸ್ತಾಳೆ ನಿನ್ನ ಹತ್ರ. ಅಂದರೆ ನೇಚರಿಗೆ ಗೊತ್ತಿದೆ ನಾವು ಏನು ಬೇಕು, ಕೆಟ್ಟದ್ದು ಬೇಕಾದರೆ ಕೆಟ್ಟದನ್ನು ಕೊಡುತ್ತೆ, ಒಳ್ಳೇದು ಬೇಕಾದ್ರೆ ಒಳ್ಳೇದನ್ನು ಕೊಡುತ್ತೆ. ನೀನು ಏನು ಕೇಳಿದ್ರು ಅಮ್ಮ ಕೊಡ್ತಾಳೆ. ನಾವು ರಿಸೀವ್ ಮಾಡೋಂಥವ್ರು ಹೇಗಿರುತ್ತೆ ಅನ್ನೋದು ಆ ವಿಲ್ಲು ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ನಿಂದುವೆ. ಅದು ಅಮ್ಮಗೆ ಸಂಬಂಧ ಇಲ್ಲ ಅದು.
ನನಗೆ ಅವನೇ ಫ್ರೆಂಡ್ಶಿಪ್ಪು, ನನಗೆ ಅಂಥವ್ರ ಹತ್ರನೇ ಹೋಗ್ಬೇಕಮ್ಮ, ನೀನು ಹೋಗಪ್ಪ, ಯಾರು ಬೇಡಂದ್ರೆ ಅನುಭವಿಸು. ಆಗ ಅಮ್ಮ ಅಡ್ಡ ಬರಲ್ಲ ಅವಾಗ. ನೇಚರಿಗೆ ಎಲ್ಲರೂ ಒಂದೇ, ಅವನು ಒಂದೇ, ಇವನು ಒಂದೇ, ಎಲ್ಲರೂ ಒಂದೇ. ನಿನ್ನ ಒಂದು ಕೋರಿಕೆ, ಡಿಸೈರು ಎಲ್ಲಿಗೆ ಹೋಗಬೇಕು, ಯಾವ ಕಡೆ ನಿನ್ನ ವಿಲ್ನ ಪಾಸ್ ಮಾಡಬೇಕು ಅನ್ನೋದು ನಿನಗೆ ಬಿಟ್ಟಿದ್ದದು. ಅಮ್ಮಗೆ ಅಲ್ಲಿದ್ರೇನು ಇಲ್ಲಿದ್ರೇನು. ಸೊ ಹಾಗಾಗಿ ನಾವು ಮಾತಾಡ್ತಾ ಇದ್ವಿ ಈ ಒಂದು ಫಿನಾನ್ಸ್, ಮನಿ ಬಗ್ಗೆ. ಮನಿ ಕೂಡ ಪ್ರಕೃತಿನೇ ಆ್ಯಕ್ಚುಲಿ. ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲವೂ ನೇಚರೇ, ಪ್ರತಿಯೊಂದು ನೇಚರೇ. ಅದು ಪವರ್. ಅದು ಮನಿ ಅನ್ನೋದು ಒಂದು ಪವರ್, ನೇಚರ್ನಲ್ಲಿ ಇರ್ತಕ್ಕಂಥ ಪವರ್. ಅದಕ್ಕೆ ಅದ್ಭುತವಾದ ಶಕ್ತಿ ಇದೆ. ಅದನ್ನು ಏನೆಲ್ಲ ಬೆಂಡ್ ಮಾಡೋಂಥ ಶಕ್ತಿ ಇದೆ. ಅದಕ್ಕೆ ಅಮ್ಮನ ಲಕ್ಷ್ಮಿ ಅಂತಾರೆ ಅಮ್ಮನ. ಅಷ್ಟು ಶಕ್ತಿ ಇದೆ ಅಮ್ಮನ ಹತ್ರ. ಅದಕ್ಕೋಸ್ಕರ ಆ ತಾಯಿನ ಯಾವತ್ತೂ ಕೂಡ ನಾರಾಯಣನ ಜೊತೆಗೆ ಇಟ್ಟಿರ್ತಾರೆ. ಯಾಕಂದರೆ ಈಸ್ ಕಂಪ್ಲೀಟ್ ಈ ಒಂದು ಪ್ರಪಂಚವನ್ನು ನಡೆಸ್ತಕ್ಕಂಥವ್ನು ಅವನೇ, ಮೇಂಟೆನೆನ್ಸ್ ಮಾಡ್ತಕ್ಕಂಥವ್ನು ಅವನೇ. ಸೊ ಆದ ಕಾರಣ ಅವನಿಗೆ ದುಡ್ಡು ಬೇಕು. ಸೊ ಹಾಗಾಗಿ ಲಕ್ಷ್ಮಿ ಜೊತೆ ಅಮ್ಮ ಇದ್ದಾಳೆ ಪಕ್ಕದಲ್ಲಿ, ಇನ್ವೆಸ್ಟರ್. ಅದಕ್ಕಾಗಿ ಅದು ಪವರ್ಫುಲ್. ಅದನ್ನು ನಾವು ಯಾವತ್ತೂ ತಾತ್ಸಾರ ಮಾಡೋದಾಗಿರ್ಬೋದು, ಈ ದುಡ್ಡು ಅಂದರೆ ಕೇವಲವಾಗಿ ಮಾತಾಡೋದಾಗಿರ್ಬೋದು, ಆ ಥರ ಎಲ್ಲ ಮಾಡಬಾರ್ದು. ಅದಕ್ಕೆ ಅಮ್ಮನೇ ಆಗಿರ್ತಕ್ಕಂಥ ಗೌರವ ಕೊಡಬೇಕು ನಾವು. ಆ ಥರ ಕೊಟ್ಟಾಗ ನಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗ ಆಗುತ್ತೆ. ನೀನು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರೂ ಕೂಡ ಆ ಅಮ್ಮನ ಆಶೀರ್ವಾದ ಇಲ್ಲ ಅಂತಂದರೆ ನೀನು ಅದನ್ನು ಅನುಭವಿಸೋಕ್ಕಾಗಲ್ಲ. ಇವತ್ತು ಎಷ್ಟೋ ರಾಜಕೀಯದವ್ರು ಇದ್ದಾರೆ, ಸಾವಿರಾರು ಕೋಟಿಗಳು, ನೂರಾರು ಕೋಟಿ, ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ದಾರೆ. ಅವ್ರು ಎಷ್ಟು ಅನುಭವಿಸ್ತಾರೆ ಅವರು? ಹೌದು. ಕೊನೆಯ ದಿನಗಳಲ್ಲಿ ಅದೇ ಹಾಸ್ಪಿಟ್ಲಲ್ಲಿ ಇರ್ತಾರೆ, ಅಲ್ಲೇ ಹೋಗ್ಬಿಡ್ತಾರೆ. ಅದಕ್ಕೆ ಹಣ ಸಂಪಾದನೆ ಮಾತ್ರ ಅಲ್ಲ, ಅನುಭವಿಸೋದು ಕೂಡ ಬೇಕು. ಸೊ ಇಲ್ಲಿ ನಾವು ತಿಳ್ಕೊಂಡಿದ್ದೇನಂತ ಅಂದರೆ, ನಾನು ಎಸ್ಪೆಷಲಿ ಸ್ಪಿರಿಚುಯಾಲಿಟಿ ಮತ್ತು ಹಣದ ಮಧ್ಯ ಏನು ಸಂಬಂಧ ಅಂತ ಹೇಳಿ ಕೇಳಿದಾಗ, ಒಂದು ಪ್ರಕೃತಿ ಮಾತೆಯ ಬಗ್ಗೆ ಮಾತಾಡಿದ್ವಿ. ಸೊ ಹಾಗಾಗಿ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು, ರಿಸಲ್ಟ್ ಆ ಒಂದು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥ ಒಂದು ಗುಣ ಬೆಳೆಸ್ಕೋಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಹೋಯಿತು. ಇಲ್ಲ, ನೀನು ಅಪೇಕ್ಷೆನೂ ಪಡು. ಅಪೇಕ್ಷೆ ಪಡಲಾರ್ದಂಗೆ ಕೆಲಸ ಮಾಡೋಕ್ಕೆ ಯಾರಿಗೂ ಆಗಲ್ಲ ರೀಶ್. ಅಪೇಕ್ಷೆ ಇರುತ್ತೆ, ಬಟ್ ಅದು ಒನ್ ಟೈಮ್ ಅದು ಗೋಲ್ ಸೆಟ್ ಮಾಡಿ ಡಿಸೈರ್ ಇಟ್ಕೊಂಡು ಏನೇ ಮಾಡಿ, ಫಾರ್ ಎಕ್ಸಾಂಪಲ್ ಅಪ್ಪ, ಇವಾಗ ನೀನು ಸ್ಟೂಡೆಂಟ್ ಅಂತ ಅಂದ್ಕೊ, ನೀನು ಅದೇನಾದ್ರೂ ಆಗಲಿ ಬಿಡು, ಎಷ್ಟು ಓದ್ಬೇಕು ಅಷ್ಟು ಓದೋಣ ಅಲ್ಲ, ನಾನು ಇಷ್ಟೇ ಮಾರ್ಕ್ಸ್ ಬರಬೇಕು, ನಾನು ಹಿಂಗೆ ಓದಬೇಕು ಅನ್ನೋದು ನಿನಗೆ ಒಂದು ಗೋಲ್ ಇಟ್ಟು ಸೆಟ್ ಮಾಡ್ಕೋಬೇಕು. ಅದನ್ನು ಆ ಡಿಸೈರ್ ಇರ್ಬೇಕು ನಿನಗೆ. 98, 99, 100 ಇಲ್ಲ ಫಸ್ಟ್ ರ್ಯಾಂಕಾ ಅಥವಾ ಸ್ಟೇಟ್ ರ್ಯಾಂಕಾ, ಅದಿರ್ಬೇಕು ನಿನಗೆ. ಆದರೆ ಬರದೇ ಇದ್ದರೆ, ಬಟ್ ಬರದೇ ಇದ್ರೂ ಕೂಡ ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಓದೋದು ಬಿಡಬಾರ್ದು. ಎಫರ್ಟ್ನ ಯಾವುದೇ ಇದಿಲ್ದಂಗೆ ಹಾಕ್ಬೇಕು. 100% ಇನ್ವಾಲ್ವ್ಮೆಂಟ್ ಆಗಬೇಕು. ಆತ್ಮ ಒಂದು ನ್ಯೂನತೆ ಇಟ್ಕೊಂಡು ಆಗಿರ್ಬೋದು, ಆಮೇಲೆ ಆದಷ್ಟಾಗಲಿ ಮಾದಷ್ಟು ಮಾಡೋಣ ಅಂತ ಅನ್ನಬಾರ್ದು. 100ಗೆ 100% ನಿನ್ನ ಎಫರ್ಟ್ ಇರಬೇಕು. ಅದರಲ್ಲಿ ಇಟ್ಟು ಮಾಡಬೇಕು. ಆದರೆ ಆ ರಿಸಲ್ಟ್ ಬರಲಿಲ್ಲ ಅಷ್ಟು ನೀನು ಅಂದ್ಕೊಂಡಷ್ಟು, ಆಗ ಈ ಯಾವುದೇ ರೀತಿಯಾದ ನಿನ್ನಲ್ಲಿ ಇದು ಬರಬಾರ್ದು. ಏನಂತಾರೆ, ನಾನು ಅಂದ್ಕೊಂಡಿದ್ದು ಆಗಲಿಲ್ಲ ಅನ್ನೋ ಒಂದು ದುಃಖ ಆಗಬಾರ್ದು. ಏನು ಬಂತು ಅದನ್ನು ಸ್ವೀಕಾರ. ಅದನ್ನು ನೀವು ಹೇಳ್ತಾ ಇರೋದು, ಈಗ ನಾನೊಂದು ಅಪಾರ್ಟ್ಮೆಂಟು ನಾನು ಸ್ಟಾರ್ಟ್ ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊ. ಸೊ ನಾವು ಒಂದು ಆಫೀಸಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತೀವಿ. ಸೊ ಅದಕ್ಕೇನು ಎಷ್ಟು ಖರ್ಚಾಗುತ್ತೆ, ಅಫಿಷಿಯಲ್ ಎಷ್ಟು ಖರ್ಚಾಗುತ್ತೆ, ಇದೆಷ್ಟಾಗುತ್ತೆ, ಮಾರ್ಕೆಟಿಂಗ್ ಎಕ್ಸ್ಪೆಂಡಿಚರ್ ಏನೋ ಅದೇನೋ ಇದೇನೋ ಎಲ್ಲ ಹೋಗ್ಲಿಕ್ಕೆ ನಮ್ಗೆ ಎಷ್ಟು ಉಳಿಯುತ್ತೆ ಅನ್ನೋದು ಲೆಕ್ಕ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು 30%, 35% ಎಷ್ಟು ಅಂತ ಒಂದು ಲೆಕ್ಕ ಇರ್ತದೆ ಎಲ್ಲ. ಕೆಲವು ಪ್ರಾಜೆಕ್ಟ್ಸ್ನಲ್ಲಿ ನೋಡಿದಾಗ ಒಂದೊಂದು ಸಲ 5% to 10% ಉಳಿದಂಥ ಪ್ರಾಜೆಕ್ಟ್ಸ್ ಇದ್ದಾವೆ. ಕೆಲವೊಂದು ಸಂದರ್ಭದಲ್ಲಿ 25-30% ಅಂದರೆ 40% ಉಳಿದಂಥ ಪ್ರಾಜೆಕ್ಟ್ಸ್ ಇದ್ದಾವೆ. ಕೆಲವೊಂದು ಸಂದರ್ಭ ನೆಗೆಟಿವ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಇದ್ದಾವೆ. ಡಿಲೇ ಆಯಿತು, ನಾವು ಅಂದ್ಕೊಂಡಿರ್ತಕ್ಕಂಥ ಟೈಮು 2 ವರ್ಷದಲ್ಲಿ ಮುಗಿಸ್ಬೇಕು ಅಂದರೆ 4 ವರ್ಷ ಆಯಿತು. ಇಂಟ್ರೆಸ್ಟ್ ರೇಟು ಅದು ಇದೆಲ್ಲ ಆಗಿ ಡಿಲೇ ಆಗಿರುತ್ತೆ ಕೆಲವೊಂದು ಪ್ರಾಜೆಕ್ಟ್ಗಳು, ಅದ್ರಲ್ಲಿ ಹೋಗಿರ್ತದೆ ದುಡ್ಡು. ಬಟ್ ನಮ್ಮ ಎಫರ್ಟ್ ಏನಿದೆ, ನಾವು ಮಾಡ್ತಕ್ಕಂಥ ಕೆಲಸ ಏನಿದೆ, ಅದು 100% ಇರಬೇಕು.
ಅಲ್ಲಿ ಯಾವುದೇ ಹಿನ್ನಡೆ ಇರಬೇಕು. ಅಂದ್ರೆ ಇಲ್ಲಿ ಒಂದು ಗೋಲು ಅಥವಾ ಒಂದು ಟಾರ್ಗೆಟ್ ನಾನು ಇಟ್ಕೊಂಡು ಅದನ್ನ 100% ಇನ್ವಾಲ್ವ್ ಆಗ್ಬೇಕು ಅಂತ ಹೇಳಿ ಅಂತೀರಾ ನೀವು? ಹೌದು, ಎಫರ್ಟ್ ಹಾಕಬೇಕು. ಆ ಟಾರ್ಗೆಟ್, ಆ ಗೋಲ್ ಇಟ್ಕೊಂಡು ಎಫರ್ಟ್ ಹಾಕ್ತಾ ಇರ್ಬೇಕಾದ್ರೆ ಆ ಗೋಲ್ ಬಗ್ಗೆ ಆಲೋಚನೆ ಮಾಡಬಾರ್ದು ಅಂತೀರಾ? ಆಕ್ಚುಲಿ ಗೋಲ್ ಬಗ್ಗೆ ಆಲೋಚನೆ ಬಂದೇ ಒಂದು ಬರುತ್ತೆ ಸಾರಿ ನಿನ್ನ ಟಾರ್ಗೆಟು ಗೋಲು ಫಿಕ್ಸ್ ಮಾಡಿದ್ಮೇಲೆ ಮತ್ತೆ ಮತ್ತೆ ಆಲೋಚನೆ ಮಾಡೋ ಕೆಲಸ ಇಲ್ಲ. ಹ್ಮ್. ಆಮೇಲೆ ಅನುಮಾನ ಇಲ್ಲ, ಆಗುತ್ತೋ ಇಲ್ಲೋ, ಏನಾಗುತ್ತೇನೋ, ಹ್ಮ್. ಕ್ವಶನ್ ಪೇಪರ್ ಟಫ್ ಬಂದ್ಬಿಟ್ರೆ, ಅದು ಹಿಂಗಾಗ್ಬಿಟ್ರೆ, ಇದು ಹಿಂಗಾಗ್ಬಿಟ್ರೆ, ಅದು ಏನಾದರೂ ಆಗಲಿ ಆಯಿತು. ಒಂದು ಸಾರಿ ಜರ್ನಿ ಸ್ಟಾರ್ಟ್ ಆಗಿದೆ, ಸ್ಟೆಪ್ ಇಟ್ಬಿಟ್ಟಿದ್ದೀವಿ ನಾವು, ಹ್ಮ್. ಅದು ಹೋಗಲೇಬೇಕದು. ಒಂದು ಸಾರಿ ಫಿಕ್ಸ್ ಮಾಡಬೇಕಾದ್ರೆ ನೀನೆಲ್ಲ ಒಂದು ಸರ್ಕಮ್ಸ್ಟೆನ್ಸಸ್ ನೋಡ್ಕೋ, ಏನೆಲ್ಲ ನೋಡ್ಕೋ, ಸಿಚುವೇಶನ್ಸ್ ಏನಾಗ್ಬೋದು, ಕಾನ್ಸಿಕ್ವೆನ್ಸಸ್ ಏನೇನು ಬರ್ಬೋದು, ಅವೆಲ್ಲ ಹೆಂಗೆ ಫೇಸ್ ಮಾಡೋದು, ಇದೆಲ್ಲ ಫಿಕ್ಸ್ ಮಾಡ್ಕೋ. ಮುಂದಕ್ಕೆ ಹೋಗ್ತಾ ಇರು. ಅಲ್ಲಿ ಬೇರೆ 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 ಒಂದು ಟ್ರಬಲ್ಸ್ ಬರ್ಬೋದು ನಿನಗೆ, ಡಿಫ್ರೆಂಟ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು. ಅದೇನೇ ಬರಲ್ಲ, ಅದನ್ನು ಎದುರಿಸ್ತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಎಲ್ಲವೂ ಕರೆಕ್ಟಾಗಿ ನಾವು ಏನು ಪೇಪರ್ನಲ್ಲಿ ಪ್ಲ್ಯಾನ್ ಮಾಡಿದ ಪ್ರಕಾರ ಇರೋಲ್ಲ. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಲೈವ್ ಆಗಿ ಅಲ್ಲಿ ಬರ್ತಕ್ಕಂಥ ಸಿಚುವೇಶನ್ಸ್ ಬೇರೆ ಇರ್ತವೆ, ಅದನ್ನು ಫೇಸ್ ಮಾಡ್ತಾ ಹೋಗ್ಬೇಕು ಅದು. ಸೊ ಈ ಒಂದು ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟೋ ಜನ ಇವತ್ತಿನ ದಿವಸ ಸ್ಪಿರಿಚುವಾಲಿಟಿ ಮತ್ತೆ ಒಂದು ಫೈನಾನ್ಸ್, ಮನಿ ಅರ್ನ್ ಮಾಡೋದನ್ನ ತಪ್ಪು ಕಲ್ಪನೆ ಇಟ್ಕೊಂಡಿದ್ದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದಕ್ಕೆ ಈ ಒಂದು ನಮ್ಮ ಡಿಸ್ಕಷನ್ ಮೇ ಬಿ ಸುಮಾರು ಜನಗಳದ್ದು ಅದೇ, ಈ ಸ್ಪಿರಿಚುವಾಲಿಟಿ ಅಂದ ತಕ್ಷಣ ಹಣದ್ದು ತರಬಾರ್ದು. ಸ್ಪಿರಿಚುವಾಲಿಟಿ ಅಂದರೆ ಅದು ಅದೇ ಬೇರೆ, ಅದೊಂದು ಪವಿತ್ರವಾಗಿದ್ದು. ಅಂದರೆ ಹಣ ಅಪವಿತ್ರವಾದ್ದು, ಅದು ಪವಿತ್ರವಾದ್ದು ಅಂತ. ಇಲ್ಲಿ ಪವಿತ್ರ ಅಪವಿತ್ರ ಅಂತ ಏನಿಲ್ಲ, ಎಲ್ಲವೂ ಪವಿತ್ರನೇ. ಹಣದ ಬಗ್ಗೆ ನೀನು ಹೊಂದಿರತಕ್ಕಂಥ ಅಭಿಪ್ರಾಯ ತಪ್ಪು. ಸ್ಪಿರಿಚುವಾಲಿಟಿ ಅಂದರೆ ಪವಿತ್ರ, ಇದು ಪವಿತ್ರ ಅಲ್ಲ. ಹಣ ಅಂದ ತಕ್ಷಣ ಅವನ ಮನಸ್ಸಿನಾಗ ಏನೇನಿರ್ತದೆ, ಎಲ್ಲ ಪ್ರಪಂಚದಲ್ಲಿ ಆಗ್ತಕ್ಕಂಥ ಕೆಟ್ಟ ಕೆಲಸಗಳೆಲ್ಲ ಹಣ ಇದ್ದವರೇ ಮಾಡ್ತಾರೆ ಅಂತ. ಸೊ ಹಾಗಾಗಿ ಹಣದ ಬಗ್ಗೆ ಅವನ ತಪ್ಪು ಅಭಿಪ್ರಾಯ ಇರ್ತದೆ. ಆ ಒಂದು ಅಭಿಪ್ರಾಯನ ತೆಗೆದುಹಾಕಿ, ಸ್ಪಿರಿಚುವಾಲಿಟಿ ಅಂತಂದರೆ ಪವಿತ್ರ, ಹಣ ಅಪವಿತ್ರ ಅಲ್ಲ, ಎರಡೂ ಒಂದೇ. ಸ್ಪಿರಿಚುವಾಲಿಟಿ ಬೇರೆ, ಹಣ ಬೇರೆ ಅಲ್ಲ. ಇವತ್ತು ಯಾವುದೇ ಒಂದು ಆರ್ಗನೈಸೇಷನ್ಸಲ್ಲಿ ಹೋದರೆ ಆ ಸ್ವಾಮೀಜಿ ಊಟ ಮಾಡಿದ್ರೆ ಹಣನೇ ಅದು. ಎಲ್ಲಿಂದ ಊಟ ಮಾಡ್ತಾನೆ ಸ್ವಾಮೀಜಿ? ಹೌದು. ಒಬ್ಬ ಸ್ಪಿರಿಚುವಲ್ ಗುರು ಎಲ್ಲಿಂದ ಊಟ ಮಾಡ್ತಾನೆ? ಅವನ ಕಾರಲ್ಲಿ ಎಲ್ಲಿಂದ ತಿರುಗ್ತಾನೆ? ಅವನ ಬಟ್ಟೆ ಇಲ್ಲೇ ಹಾಕ್ಕಂತಾನೆ? ಪ್ರತಿಯೊಂದು ಹಣನೇ ಅದು, ಯಾರೋ ಕೊಟ್ಟಿದ್ದು. ಒಟ್ಟು ಅದು ಹಣದ ರೂಪದಲ್ಲೇ ಬಂದಿರೋದು. ಪ್ರತಿ ನೀನು ಏನೇ ಮಾಡು, ಅವನು ಹಾಕ್ತಕ್ಕಂಥ ಚಪ್ಪಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹಣನೇ. ಹಣ ಇಲ್ಲದೆ ಏನೂ ಇಲ್ಲ ಅಂತ. ಹಾಗಾಗಿ ಆ ಥರ ಎಲ್ಲ ತೊಗೊಂಡು ಅವರು ಹೇಳ್ತಾರೆ ಅಂತಂದರೆ ನಿಮ್ಮನ್ನು ಒಂದು ಇದು ಮಾಡೋದಕ್ಕೆ ಅಷ್ಟೇ ಮಾಡಿ ಕೊಡಿ. ನಿಮ್ಮ ಹತ್ರ ಹಣ ಇದ್ರೆ ತಪ್ಪು, ಅದು ಅದೇ ಹಣ ನನ್ನ ಹತ್ರ ಇದ್ರೆ ಕರೆಕ್ಟ್. ಬಂದು ನನಗೆ ಕೊಟ್ಟೋಗ್ಬಿಡಿ. ನಿಮ್ಮ ಆಸ್ತಿ ನಿಮ್ಮ ಹತ್ರ ಇರೋದು ಬೇಡ, ನನಗೆ ಬರೀರಿ, ನಮ್ಮ ಸಂಸ್ಥೆ ಬರೀರಿ. ನಮ್ಮ ಸಂಸ್ಥೆ ಬರಿದ ತಕ್ಷಣ ನಿಮ್ಮ ಅಪವಿತ್ರವಾದ ಹಣ ನನ್ನ ಹತ್ರ ಬಂದ ತಕ್ಷಣ ಪವಿತ್ರ ಆಗಿಬಿಡ್ತದೆ. ನೀವು ಇನ್ನೂ ಗ್ರೋ ಆಗ್ತೀರಾ. ಆ ಥರ ಇಂಥವೆಲ್ಲ ಸ್ವಲ್ಪ ಅಂದರೆ ಇಲ್ಲಿ ನಮ್ಮನ್ನ ನಾವು ಹೆಚ್ಚಾಗಿ ಅನಲೈಸ್ ಮಾಡ್ಕೋಬೇಕು. ನಮಗೆ ಫಿನಾನ್ಸ್ ಬಗ್ಗೆ ಒಂದು ಮಹತ್ವನ ನಾವು ತಿಳ್ಕೊಬೇಕು. ಅದ್ರ ಇರ್ತಕ್ಕಂಥ ಸಂಬಂಧ ಪ್ರಕೃತಿ ಜೊತೆಗೆ ಯಾವ ಥರ ಇದೆ. ಫೈನಾನ್ಸ್ಗಿಂತ ನಮ್ಮನ್ನು ನಾವು ಅನಲೈಸ್ ಮಾಡ್ಕೋಬೇಕಂದಲ್ಲ, ಅದು ಕರೆಕ್ಟ್. ಯಾಕೆಂತಂದರೆ ನಾನು ಯಾಕೆ ಹೋಗ್ತಾ ಇದ್ದೀನಿ, ಯಾವುದೇ ಒಂದು ಸಂಸ್ಥೆಗಳಾಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಇನ್ನೊಬ್ಬರ ಹತ್ರ ಆಗಿರ್ಬೋದು, ಗುರುಗಳಂತ ಆಗಿರ್ಬೋದು, ಯಾಕೆ ಹೋಗ್ತಾ ಇದ್ದೀನಿ? ರಿಯಲಿ ನನ್ನ ಒಂದು ಸ್ಪಿರಿಚುವಲ್ ಗ್ರೋತ್ನ ಡೆವಲಪ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನ, ಅಥವಾ ನನ್ನ ಇಲ್ಲಿ ಏನಾದರೂ ಬೇರೆ ಬೇರೆ ಆಕಾಂಕ್ಷೆಗಳಿದಾವ? ಅಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನೆಟ್ವರ್ಕ್ ಬಿಲ್ಡ್ ಮಾಡೋಣ ಅನ್ನೋ ಏನೋ ಇರ್ಬೋದು. ಅಥವಾ ಪಾಪ ಪುಣ್ಯ ಇರ್ಬೋದು. ನಾನು ಭಾಳ ಪಾಪ ಮಾಡಿಬಿಟ್ಟಿದ್ದೀನಿ, ಅಲ್ಲಿ ಹೋದ ತಕ್ಷಣ ಪುಣ್ಯ ಬಂದ್ಬಿಡುತ್ತೆ ಅಂತ, ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ನಾನು ಸರ್ವಿಸ್ ಮಾಡ್ದಂಗೆ ಆಗುತ್ತೆ. ಈ ಥರ ನನ್ನ ಏನಾದರೂ ಭಾವನೆಗಳಿದಾವ, ಅದನ್ನು ನಾನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಹೋದರೆ ಎಷ್ಟು ತಿರುಗಾಡಿದ್ರು ಏನೇ ಮಾಡಿದ್ರು ಟೈಮ್ ವೇಸ್ಟ್ ಆಗುತ್ತಾಗಲಿ, ಏನೂ ಉಪಯೋಗ ಇಲ್ಲ. ಇಟ್ ವಾಸ್ ಅ ವಂಡರ್ಫುಲ್ ಡಿಸ್ಕಷನ್ ಆ್ಯಕ್ಚುಲಿ. ಸೊ ಇದೇ ಥರ ಹಣದ ಬಗ್ಗೆ ಇನ್ನೂ ಕಂಟಿನ್ಯೂ ಸೀರೀಸ್ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಖಂಡಿತ ಮಾಡೋಣ. ಥ್ಯಾಂಕ್ಸ್ ಫಾರ್ ದ ಡಿಸ್ಕಷನ್ ಸರ್. ಫೈನ್. ಓಕೆ ಹರೀಶ್, ಥ್ಯಾಂಕ್ ಯು.